सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತೆಯನ್ನು ನೋಡ್ತಾ ಬಂದಿದ್ದೀವಿ. So, he says, we should always keep in the mind that ahankara is not real. Ahankara is not real. It is the sakshi, the witness. Sakshi is the real. So, nanu ಅನ್ನುವಂತಹದ್ದು it is not ಅಹಂಕಾರ. ನಾನು ಮೀನ್ಸ್ ಇಟ್ ಈಸ್ ಸಾಕ್ಷಿ. ಸೊ ಇಟ್ ಈಸ್ ನಾಟ್ ಅಹಂಕಾರ. ಸೊ ವಿ ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಅವರ್ ಮೈಂಡ್. ಸೊ ನಾನು ಅಂತಂದರೆ ಇಟ್ ಈಸ್ ಸಾಕ್ಷಿ. ಸೊ ಇಂತಹ ಪರಮ ಸತ್ಯವನ್ನು ನಾವು ಎಂದೂ ಕೂಡ ಮರಿಬಾರ್ದು. ಸೊ ಯಾವುದೇ ಸಂದರ್ಭದಲ್ಲಿ ನಾನು ಅನ್ನೋವಂತಹದ್ದು ನಮ್ಮ ಮನಸ್ಸಿಗೆ ಬಂತು ಅಂತಂದರೆ that nanu is not ahankara, it is a sakshi. So this sakshi is real. So ಹೊರ ಪ್ರಪಂಚವನ್ನು ನಾವು ನಮ್ಮ ಈ ಇಂದ್ರಿಯ ಕಣ್ಣುಗಳಿಂದ ನೋಡ್ತೀವಿ. ನಾನು ಪ್ರಪಂಚವನ್ನು ಗೊತ್ತು, ನಾನು ತಿಳ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ, ಈ ಜಗತ್ತನ್ನು ನಾನು ನೋಡ್ತಾ ಇದ್ದೀನಿ. ಸೊ ಈ ಜಗತ್ತನ್ನು ನಾವು ನೋಡ್ತಾ ಇರುವಂತಹದ್ದು ಈ ಇಂದ್ರಿಯ ಕಣ್ಣುಗಳ ಮೂಲಕ. ಬಟ್ ನಾನು ಸಾಕ್ಷಿ ಅಂತ ಹೇಳಿದಾಗ ನಾನು ಅನ್ನುವಂತಹದ್ದು ಅಹಂಕಾರ ಅಲ್ಲ ಅಂತ ಅಂದಾಗ ನಾನು ಅದೇ ಪ್ರಪಂಚವನ್ನು ಇಂದ್ರಿಯ ಕಣ್ಣುಗಳಿಂದ ನೋಡದೆ ಜಗತ್ತನ್ನು ನೋಡಬೇಕು ಅಂತ ಅನ್ನಿಸಿದಾಗ ಜ್ಞಾನ ಚಕ್ಷುಗಳಿಂದ ಜಗತ್ತನ್ನು ನೋಡಬೇಕು, ಪ್ರಪಂಚವನ್ನು ನೋಡಬೇಕು. ಸೊ ಜ್ಞಾನ ಚಕ್ಷುವಿನ ಮೂಲಕ ಪ್ರಪಂಚವನ್ನು ನೋಡಿದಾಗ ಅಲ್ಲಿ ನಮಗೇನು ಗೊತ್ತಾಗುತ್ತೆ? ಈ ಜಗತ್ತು ಅನ್ನುವಂತಹದ್ದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ. ಸೊ ಬದಲಾವಣೆ ಈಸ್ ದಿ ಜಗದ ನಿಯಮ. ಇದು ಶಾಸ್ತ್ರ ಈ ರೀತಿ ಹೇಳುತ್ತೆ. ಆದರೆ ಜಗತ್ತು ಈ ರೀತಿ ಬದಲಾಗ್ತಾ ಇದೆ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ನಾವು ಅದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ? ಬಿಕಾಸ್ ನಾವು ಪ್ರಪಂಚವನ್ನು ನೋಡ್ತಾ ಇರುವಂತಹದ್ದು ಈ ನಮ್ಮ ಕಣ್ಣುಗಳಿಂದ. ಸೊ ಈ ನಮ್ಮ ಕಣ್ಣುಗಳೇ ಈಸ್ ನಾಟ್ ದಿ ರಿಯಲ್. ಸೊ ವಿ ಹ್ಯಾವ್ ಟು ಸಿ ದಿ ವರ್ಲ್ಡ್ ಥ್ರೂ ಅವರ್ ಜ್ಞಾನಚಕ್ಷು. ಸೊ ಜ್ಞಾನಚಕ್ಷುವಿನಿಂದ ನಾವು ಇದೇ ಪ್ರಪಂಚವನ್ನು ನೋಡಿದಾಗ ಈವನ್ ದಿಸ್ ಪ್ರಪಂಚ ಇಸ್ ಎ ಮಿಥ್ಯ, ಮತ್ತು ಈ ಮಿಥ್ಯಾ ಪ್ರಪಂಚದಲ್ಲೂ ಕೂಡ ನಿರಂತರವಾಗಿ ಇಲ್ಲಿ ಆಗ್ತಾ ಇರುವಂತಹ ಎಲ್ಲ ಬದಲಾವಣೆಗಳನ್ನು ಕೂಡ ನಾವು ನೋಡ್ತೀವಿ. ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಸೋ ಮೆನಿ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ವಿ ಜಸ್ಟ್ ಹ್ಯಾವ್ ಟು ವಿಟ್ನೆಸ್ ದಿಸ್ ಜಗತ್. ಸೊ ನಾನು ಜ್ಞಾನಚಕ್ಷುವಿನಿಂದ ಜಗತ್ತನ್ನು ನೋಡ್ತಾ ಇದ್ದೀನಿ ಅಂತಂದಾಗ ಕೂಡ ನನಗೆ ಈ ಜಗತ್ತು ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿದೆ ಅನ್ನುವಂತಹದ್ದು ನನಗೆ ಗೊತ್ತಾಯಿತು ಗೊತ್ತಾದಾಗ ಏನು ಮಾಡಬೇಕು? ದಟ್ ಈಸ್ ನಾಟ್ ದಿ ಕ್ವಶನ್. ಯು ಜಸ್ಟ್ ಹ್ಯಾವ್ ಟು ವಿಟ್ನೆಸ್ ಇಟ್. ಬಿಕಾಸ್ ವೆನ್ ಯು ಸಿ ದಿ ಸೇಮ್ ಪ್ರಪಂಚ ಫ್ರಮ್ ದಿಸ್ ಐಸ್, ಆಗ ನಿನಗೆ ಅಲ್ಲಿ ಇರುವಂತಹ ಸೂಕ್ಷ್ಮ ಗೊತ್ತಾಗೋದಿಲ್ಲ. ಯು ವಿಲ್ ಜಸ್ಟ್ go along with the world and you will chase so many things that are there in the world. ಸೊ ಅದು ಮಿಥ್ಯಾ ಪ್ರಪಂಚ, ಪ್ರಪಂಚವೇ ಸತ್ಯವಲ್ಲ, ಸತ್ಯವಲ್ಲದ ಪ್ರಪಂಚವನ್ನು ನಾನು ನೋಡ್ತಾ ಇದ್ದೀನಿ.
ಸತ್ಯವಲ್ಲದ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದೆ, ಆ ಅನೇಕ ವಸ್ತುಗಳು ನನಗೆ ಸುಖ ಕೊಡುತ್ತೆ ಅನ್ನೋವಂತಹದ್ದನ್ನ ಈ ಕಣ್ಣುಗಳಿಂದ ನೋಡಿದಾಗ ಕೂಡ ಅಲ್ಲಿ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಅದೇ ಪ್ರಪಂಚವನ್ನು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹ ಇದೇ ಜಗತ್ತನ್ನು ನೀನು ಜ್ಞಾನಚಕ್ಷುವಿನಿಂದ ನೋಡಿದಾಗ ಅಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಜಗತ್ತನ್ನು ನೋಡಿದ ನಂತರ ಕೂಡ ಸೊ ಯು ವಿಲ್ ಜಸ್ಟ್ ವಿಟ್ನೆಸ್ ಇಟ್ ವಿಲ್ ನಾಟ್ ಡಿಸ್ಟರ್ಬ್ ಯು ಅಟ್ ಆಲ್. ಸೊ ಯು ಆರ್ ಜಸ್ಟ್ ವಿಟ್ನೆಸಿಂಗ್ ಇಟ್, ದಟ್ಸ್ ಆಲ್. ಎಸ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ happening in the world. So what? So we just have to witness. ಸೊ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳು ಈಸ್ ಬಿಕಾಸ್ ಆಫ್ ದಿ ಬದಲಾವಣೆಗಳು. ಸೊ ಜಗತ್ತಿನಲ್ಲಿ ಏನೇನೋ ಆಗ್ತಾ ಇದೆ, ಏನೇನೋ ಬರ್ತಾ ಇದೆ, ಏನೇನೋ ಹೋಗ್ತಾ ಇದೆ, ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿದೆ. ಸೊ ವಾಟ್? ಅದಕ್ಕಾಗಿ ನಾನು ಸ್ಪಂದಿಸಬಾರ್ದು, ಬಿಕಾಸ್ ನಾನು ಈಸ್ ನಾಟ್ ದಿ ಅಹಂಕಾರ. ಸೊ ಒಂದು ವೇಳೆ ನಾನು ಬದಲಾವಣೆ ಆಗ್ತಾ ಇರುವಂತಹ ಈ ಜಗತ್ತಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಅಂತಂದರೆ ದೆನ್ ಐ ಆಮ್ ಅಹಂಕಾರ. ಸೊ ಜಗತ್ತಿನಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಈ ಜಗತ್ತನ್ನು ನಾನು ನೋಡ್ತಾ ಇದ್ದೀನಿ. ಸೊ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಏನರ್ಥ? ದಟ್ ನಾನು ಇಸ್ ದಿ ವಿಟ್ನೆಸ್. ಸೊ ಅಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳಿಗೆ ಸ್ಪಂದಿಸಬಾರ್ದು. ಸೊ ಒಂದು ವೇಳೆ ಇಂತಹ ಜಗತ್ತನ್ನು ನೋಡಿದ ನಂತರ ಕೂಡ ನಾನು ಸ್ಪಂದಿಸ್ತಾ ಇಲ್ಲ ಅಂತಂದಾಗ ದೆನ್ ದೆರ್ ಈಸ್ ನೋ ಅಹಂಕಾರ. ಅಲ್ಲಿ ಅಹಂಕಾರ ಇಲ್ಲ, ಅದು ಸಾಕ್ಷಿ. ಸೊ ಎಲ್ಲಿ ಅಹಂಕಾರ ಇಲ್ಲ, ದಿ ಸೇಜ್ ಅಷ್ಟಾವಕ್ರ ಅದನ್ನೇ ಹೇಳ್ತಾ ಇರುವಂತಹದ್ದು. ವೇರ್ ದೆರ್ ಈಸ್ ನೋ ಅಹಂಕಾರ, ದೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಮೋಕ್ಷ. ಒಂದು ವೇಳೆ ನೋಡ್ತಾ ಇರುವಂತಹ ಈ ಜಗತ್ತಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಅಂತಂದಾಗ ದೆನ್ ಥಿಂಕ್ ದಟ್ ಇಟ್ ಈಸ್ ಬಂಧನ. ಸೊ ಹೀಗೆ ಸೇಜ್ ಅಷ್ಟಾವಕ್ರ ಈಸ್ ಗಿವಿಂಗ್ ಅಸ್ ವಾಟ್ ಈಸ್ ಬಂಧನ, ವಾಟ್ ಈಸ್ ಮೋಕ್ಷ. ದಿಸ್ ಈಸ್ ಅಷ್ಟಾವಕ್ರ ಗೀತಾ 8ನೇ ಅಧ್ಯಾಯ 4ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಯದಾ ನಾಹಂ ತದಾ ಮೋಕ್ಷಃ ಯದಾಹಂ ಬಂಧನಂ ತದಾ ಮತ್ವೇತಿ ಹೇಲಯ ಕಿಂಚಿತ್ ಮಾ ಗೃಹಾಣ ವಿಮುಂಚಮ. ಸೊ ಸೇಜ್ ಅಷ್ಟಾವಕ್ರ ಹೇಳ್ತಾ ಇರುವಂತಹ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾನು ಎಂಬ ಭಾವನೆ ಯಾವಾಗ ಅದು ಇಲ್ಲವಾಗತ್ತೆ, ದೆನ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಮೋಕ್ಷ. ಒಂದು ವೇಳೆ ನಾನು ಅನ್ನುವಂತಹ ಭಾವನೆ ಅಲ್ಲಿ ದೃಢವಾಗಿದೆ ಅಂತಂದರೆ ಇಟ್ ಈಸ್ ಬಂಧನ. ಸೊ ಇಟ್ ಈಸ್ ವೆರಿ ಈಸಿ ಸೆಲ್ಫ್ ಟೆಸ್ಟ್. ಇಟ್ ಈಸ್ ವೆರಿ ಈಸಿ. ಬದಲಾವಣೆ ಆಗ್ತಾ ಇರುವಂತಹ ಆ ಜಗತ್ತನ್ನು ನೋಡಿದಾಗ ಅಲ್ಲಿ ನಾನು ಸ್ಪಂದಿಸ್ತಾ ಇದ್ದೀನಿ ಅಂತಂದರೆ ದೆನ್ ದೆರ್ ಈಸ್ ಅಹಂಕಾರ, ಸೊ ಇಟ್ ಈಸ್ ಬಂಧನ. ಅಲ್ಲಿ ಆಗ್ತಾ ಇರುವಂತಹ ಯಾವುದೇ ಬದಲಾವಣೆಗಳಿಗೆ ನಾನು ಸ್ಪಂದಿಸ್ತಾ ಇಲ್ಲ, ಐ ಆಮ್ ಓನ್ಲಿ ವಿಟ್ನೆಸ್. ಸೊ ಅದು ನನ್ನನ್ನು ಯಾವ ರೀತಿಯಿಂದನೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಬಿಕಾಸ್ ಐ ಆಮ್ ವಿಟ್ನೆಸಿಂಗ್ ಇಟ್, ದಟ್ಸ್ ಆಲ್. ಸೊ ನಾನು ಸ್ಪಂದಿಸ್ತಾ ಇಲ್ಲ ಅನ್ನೋಂಥದ್ದು ಯಾವಾಗ ಗೊತ್ತಾಗುತ್ತೆ, ದೆನ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಮೋಕ್ಷ. ಸೊ he is giving another beautiful advice. So he says, ಸುಮ್ಮನೆ ತಮಾಷೆಗೋಸ್ಕರನಾದರೂ ಆಗಲಿ, ಆಟಕ್ಕೆ ಅಂತ ಹೇಳ್ತಾರೆ, ಫಾರ್ ಫನ್ ಸೇಕ್ ಅಂತ ಹೇಳ್ತಾರೆ, ಈವನ್ ಫಾರ್ ಫನ್ ಸೇಕ್. ಸೊ ಸ್ವೀಕರಿಸುವಂತಹದ್ದು, ತಿರಸ್ಕಾರ ಮಾಡುವಂತಹದ್ದು ಎರಡೂ ಕೂಡ ಬೇಡ. ಯದಾ ನಾಹಂ ತದಾ ಮೋಕ್ಷ ಯದಾ ಅಹಂ ಬಂಧನಂ ತದಾ ಮತ್ವೇತಿ ಹೇಲಯ ಕಿಂಚಿತ್ ಮಾ ಗ್ರಹಾಣ ವಿಮುಂಚ ಮಾ. ಸೊ ನಾನು, ನನ್ನದು, ಇಟ್ ಇಸ್ ಇದನ್ನ ವೇದಾಂತದಲ್ಲಿ ಐನೆಸ್ ಅಂಡ್ ಮೈನೆಸ್, ಇದು ನಂದು, ಮಮಕಾರ. ಸೊ ಇಟ್ ಈಸ್ ಬಂಧನ. ದಿಸ್ ಮಮಕಾರ ಅಂತ ಯಾವಾಗ ಗೊತ್ತಾಗುತ್ತೆ, ದೆನ್ ಇಟ್ ಈಸ್ ಬಂಧನ.
ಇದು ನಾನಲ್ಲ, ಇದು ನನ್ನದಲ್ಲ ಇದು. ಸೊ ದಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋಕ್ಷ. ಸೊ ಇದು ನಾನಲ್ಲ, ನನ್ನದಲ್ಲ ಅನ್ನುವಂತಹದ್ದು ಈಸ್ ನಾಟ್ ಈವನ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಈಸ್ ಜ್ಞಾನಂ. ಸೊ ಜ್ಞಾನಂ ಈಸ್ ಮೋಕ್ಷ, ಅಜ್ಞಾನ ಈಸ್ ಬಂಧನ. ಈಗ ನಮ್ಮ ನಿದ್ರೆಯ ಅನುಭವವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ದಟ್ ನಿದ್ರೆ ಈಸ್ ನಿಜವಾದ ಮೋಕ್ಷ. ಬಿಕಾಸ್ ಯಾವಾಗಲೂ ನಾವು ಯಾರನ್ನಾರು ನಿದ್ದೆ ಆಯಿತಾ ಅಂತ ಕೇಳ್ತೀವಿ. ನಿದ್ರೆ ಮಾಡಿದ್ರ ರಾತ್ರಿ, ಸಪೋಸ್ ನಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೆ ಹೊಸ ಜಾಗ, ಸೊ ಅವರಿಗೆ ಊಟ ಉಪಚಾರ ಅತಿಥಿ ಸತ್ಕಾರ ಎಲ್ಲ ಆದಮೇಲೆ ನಾವು ಹೋಗಿ ಅಲ್ಲಿ ಮಲ್ಕೊಳ್ಳಿ, ಇದು ಬೆಳಗ್ಗೆಯಿಂದ ಪ್ರಯಾಣ ಮಾಡಿ ಆಯಾಸ ಆಗಿದೆ, ನಿದ್ದೆ ಮಾಡಿ ಅಂತ ಹೇಳ್ತೀವಿ. ಸೊ ನಿದ್ದೆ ಮಾಡ್ತಾರೆ, ಹೋಗ್ತಾರೆ. ಬೆಳಗ್ಗೆ ಮತ್ತೆ ನಾವು ಅವ್ರನ್ನ ಮೀಟ್ ಮಾಡಿದಾಗ, ಏನಪ್ಪ ರಾತ್ರಿ ನಿದ್ದೆ ಬಂತಾ? ಸೊ ಅವ್ರು ನಿದ್ದೆ ಬಂತು ಅಂತ ಅಷ್ಟು ಮಾತ್ರ ಹೇಳೋದಿಲ್ಲ, ಸುಖವಾಗಿ ಅಂತ ಹೇಳ್ತಾರೆ ಅವರು. ಹಿ ಸೇಸ್ ಸುಖವಾಗಿ ನಿದ್ದೆ ಮಾಡಿದೆ. ನಿದ್ರೆ ಅನ್ನುವಂತಹದ್ದು ಈ ರೀತಿ ಸುಖವನ್ನು ಕೊಡುತ್ತೆ. ಸೊ ನಿದ್ರೆ ಅನ್ನುವಂತಹದ್ದು ಸುಖವನ್ನು ಕೊಡ್ತು ಅಂತಂದ್ರೆ, ನಿದ್ರೆನಲ್ಲಿ ಏನಿತ್ತು ಅಲ್ಲಿ? ಅದು ನನಗೆ ಸುಖ ಕೊಡ್ತು ಅಂತಂದ್ರೆ, ಸುಖ ಕೊಡೋದಕ್ಕೆ ಅಲ್ಲಿ ಏನಾದ್ರು ಇರಬೇಕಲ್ಲ. ಸೊ ನಿದ್ರೆನಲ್ಲಿ ಏನಿತ್ತು ಹಾಗಾದ್ರೆ ಅದು ಸುಖ ಕೊಡೋದಕ್ಕೆ? ಆ್ಯಕ್ಚುಲ್ ಆಗಿ ನಿದ್ರೆನಲ್ಲಿ ಏನೂ ಇರಲಿಲ್ಲ, ಅದಕ್ಕೆ ಅದು ಸುಖ ಕೊಟ್ಟಿದೆ. ಸೊ ನಿದ್ರೆಯಲ್ಲಿ ನಾನು ಅನ್ನುವಂತಹದ್ದೇ ಇಲ್ಲ, ಅಲ್ಲಿ ನಾನು ಅನ್ನುವಂತಹ ಯಾವುದು ಕೂಡ ಅಲ್ಲಿಲ್ಲ. ನಾನು ಅನ್ನುವ ಆ ಪ್ರಜ್ಞೆ, ಅರಿವು ಅಂತ ಕರಿತೀವಿ ಅದನ್ನು. ಸೊ ನಾನು ಅನ್ನುವಂತಹ ಅರಿವು ವಿಲ್ ನಾಟ್ ಬಿ ದೇರ್ ಇನ್ ದ ನಿದ್ರೆ. ಅದರಿಂದ ನಾವು ನಿದ್ದೆ ಮಾಡಿ ಎದ್ದಾಗ ನಾವು ಹೇಳ್ತೀವಿ ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಿ. ಆ ಸುಖ ಎಲ್ಲಿಂದ ಬಂತು ಅಂತಂದರೆ, ಇಟ್ ಈಸ್ ಬಿಕಾಸ್ ಅಲ್ಲಿ ನಾನು ಅನ್ನುವಂತಹ ಒಂದು ಪ್ರಜ್ಞೆ, ಅರಿವು ಇರಲಿಲ್ಲ, ಅಲ್ಲಿ ಏನೂ ಇರಲಿಲ್ಲ. ನಾನೇ ಇರಲಿಲ್ಲ ಅಂತಂದ ಮೇಲೆ ಅಲ್ಲಿ ನಂದು ಮಮಕಾರ ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಅನ್ನುವಂತಹ ಅರಿವೇ ಇಲ್ಲ ಅಂತಂದಮೇಲೆ ಇನ್ನು ನಂದು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಸೊ ಅಲ್ಲಿ ಏನೂ ಇಲ್ಲ. ಏನೂ ಇಲ್ಲದ ಕಾರಣ ಆ ನಿದ್ರೆ ಅನ್ನುವಂತಹದ್ದು ನಮಗೆ ಅಷ್ಟೊಂದು ಸುಖವನ್ನು ಕೊಟ್ಟಿದೆ. ಸೊ ಇಟ್ ಈಸ್ ದುಃಖ ನಿವೃತ್ತಿ. ಈಗ ನಿದ್ರೆ ಮಾಡಿದಾಗ ನಿದ್ರೆಗೆ ಮುಂಚೆ ನಮಗೆ ಅನೇಕ ಯೋಚನೆಗಳಿರುತ್ತೆ. ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಸೋ ಮೆನಿ ಥಿಂಗ್ಸ್ ಆರ್ ಪೆಂಡಿಂಗ್. ಯಾರಿಗೋ ದುಡ್ಡು ಕೊಡಬೇಕು, ಯಾರ ಹತ್ರನೋ ದುಡ್ಡು ಇಸ್ಕೋಬೇಕು, ಎರಡ ನಾನಾ ಚಿಂತೆಗಳು ನಮಗೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಮಲ್ಕೊಳ್ಳೋವರೆಗೆ ನಾನಾ ಚಿಂತೆಗಳು. ನಾನು ಮತ್ತೊಬ್ಬನಿಗೆ ದುಡ್ಡು ಕೊಟ್ಟಿಲ್ಲ ಅನ್ನೋವಂತಹ ಚಿಂತೆ, ಮತ್ತೊಬ್ಬನಿಂದ ನನಗೆ ದುಡ್ಡು ಬಂದಿಲ್ಲ ಅನ್ನೋವಂತಹದ್ದು ಚಿಂತೆ. ಸೊ ಹೀಗೆ ಚಿಂತೆಗೆ ನಾನಾ ಕಾರಣ. ಸೊ ದುಃಖ ನಿವೃತ್ತಿ. ಸೊ ದುಃಖ ನಿವೃತ್ತಿ ಈಸ್ ಮೋಕ್ಷ. ಸೊ ನಿದ್ರೆನಲ್ಲಿ ಅದೇನು ಇಲ್ವಲ್ಲ, ಎಲ್ಲ ಆ ಚಿಂತೆಗಳು ಕೂಡ ನಮ್ಮ ಎಚ್ಚರದಲ್ಲಿ ನಮ್ಮನ್ನು ಕಾಡುತ್ತೆ. ಯಾವಾಗ ನಾನು ಎಚ್ಚರವಾಗಿರ್ತೀನಿ ಆಗ ಪದೇ ಪದೇ ಬಂದು ನನ್ನನ್ನು ಜ್ಞಾಪಿಸ್ತಾ ಇರುತ್ತೆ. ಅವನಿಂದ ದುಡ್ಡು ಇಸ್ಕೊಂಬ, ಅವನಿಗೆ ಹೋಗಿ ದುಡ್ಡು ಕೊಡು, ಇಂಥ ಕೆಲಸ ಪೆಂಡಿಂಗ್ ಇದೆ, ಮಾಡಿರೋ ಕೆಲಸ ಸರಿ ಇಲ್ಲ, ಪ್ರತಿಯೊಂದನ್ನು ನಮಗೆ ನೆನಪು ಮಾಡಿ ಕೊಡುತ್ತೆ, ಪಾಯಿಂಟ್ ಔಟ್ ಮಾಡಿ ತೋರಿಸುತ್ತೆ. ಸೊ ನಾನಾ ಚಿಂತೆಗಳು ಎಚ್ಚರದಲ್ಲಿ. ಬಟ್ ನಿದ್ರೆನಲ್ಲಿ ನಥಿಂಗ್, ಏನೂ ಇಲ್ಲ. ಎಲ್ಲೋ ನೋವು ಅಂತ ಹೇಳಿರ್ತೀವಿ ನಾವು ಮಲ್ಕೊಳ್ಳೋದಕ್ಕೆ ಮುಂಚೆ, ಮೈ ನೋವು, ಕೈ ನೋವು, ಕಾಲು ನೋವು, ಕತ್ತು ನೋವು, ಬೆನ್ನೋವು. ಸೊ ಇಡೀ ದೇಹವನ್ನು ಗುರುತಿಸಿ ಎಲ್ಲ ಕಡೆ ನೋವಿದೆ ಅಂತ ಹೇಳ್ತೀವಿ. ಈವನ್ ಡಾಕ್ಟರ್ಸು ಕೂಡ ನಮಗೆ ಮೆಡಿಸಿನ್ಸ್ ಕೊಟ್ಬಿಟ್ಟು ನಿದ್ದೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆ ನಿದ್ರೆಗೆ ಮುಂಚೆ ನಾವು ಯಾವ ಕಾರಣದಿಂದ ಡಾಕ್ಟರ್ ಹತ್ರ ಹೋಗಿರ್ತೀವಿ ಅಂತಂದರೆ ಬಿಕಾಸ್ ಆಫ್ ನಾನಾ ಚಿಂತೆಗಳು. ಸೊ ಅವರು ಮೆಡಿಸಿನ್ಸ್ ಕೊಡ್ತಾರೆ, ನಿದ್ದೆ ಬರುತ್ತೆ, ಮೆಡಿಸಿನ್ ಕೊಟ್ಟಿದ್ದೀನಿ, ಮೆಡಿಸಿನ್ ತೊಗೊಂಡು ನಿದ್ದೆ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ನಿದ್ರೆ ಮಾಡಿ ಎದ್ದರೆ ಎಲ್ಲ ಸರಿ ಹೋಗುತ್ತೆ. ಸೊ ನಿದ್ದೆ ಮಾಡಬೇಕು. ಸೊ ನಿದ್ರೆನಲ್ಲಿ ಏನೂ ಇರೋದಿಲ್ಲ ಅಂತ. ಸೊ ನಿದ್ರೆನಲ್ಲಿ ದೆರ್ ಈಸ್ ಓನ್ಲಿ ಸುಖ. ಸುಖವನ್ನು ಬಿಟ್ಟರೆ ನಿದ್ರೆನಲ್ಲಿ ಬೇರೆ ಇನ್ನೇನು ಇರೋದಕ್ಕೆ
ಸಾಧ್ಯವೇ ಇಲ್ಲ. ಸೊ ದುಃಖ ನಿವೃತ್ತಿ ಈಸ್ ಮೋಕ್ಷ. ವೆನ್ ದರ್ ಈಸ್ ನೋ ದುಃಖ, that itself is moksha. Freedom from sorrow, that alone, that state can be called as moksha. So sorrow antandre it is bandhana, dukkha is bandhana. If there is dukkha, it is bandhana. If there is no dukkha, dukkha illa antandaga, then what remains there? ದುಃಖ ಇಲ್ಲ ಅಂತಂದಾಗ ಅಲ್ಲಿ ಏನಿರುತ್ತೆ? ನಥಿಂಗ್ ಬಟ್ ಸುಖ. ಸೊ ಜಾಯ್, ಅನ್ಕಂಡೀಷನಲ್ ಜಾಯ್, ದಟ್ ಈಸ್ ಕಾಲ್ಡ್ ಮೋಕ್ಷ. ಸೊ ನಿದ್ರೆನಲ್ಲಿ ನಮಗೆ ಯಾವ ರೀತಿಯ ಸುಖ ಅಂತಂದರೆ ಅನ್ಕಂಡೀಷನಲ್, ಅಲ್ಲಿ ಏನೂ ಇರಲಿಲ್ವಲ್ಲ. ಸೊ ಕಂಡೀಷನಿಂಗ್ ಈಸ್ ನಾಟ್ ದೇರ್. ಅನ್ಕಂಡೀಷನಲ್ ಜಾಯ್ is called moksha, and that moksha can be understood. ನಮ್ಮ ನಿದ್ರೆಯ ಅನುಭವವನ್ನು ನಾವು ನೆನಪು ಮಾಡಿಕೊಂಡ್ರೆ, our ನಿದ್ರೆ is like that. It gives lot of happiness. So what is that happiness? Happiness is moksha. Happiness is moksha. Dukkha is bandhana. So freedom from dukkha is called moksha. So ಇದು it is a samvada between Astavakra and Janaka Maharaja. So a dialogue is going on between Janaka Maharaja and sage Astavakra. So Janaka ಪ್ರಶ್ನೆ ಮಾಡ್ತಾನೆ, ಅಷ್ಟಾವಕ್ರ ಹೇಳ್ತಾರೆ. ಕೆಲವು ಸಲ ಅಷ್ಟಾವಕ್ರರು ಅನುಭವ ಏನಪ್ಪ ಜನಕ ಅಂತಂದಾಗ ಜನಕ ಮಾತಾಡ್ತಾನೆ. ಸೊ it is either Janaka Maharaja speaks or the sage Astavakra speaks. So the entire Astavakra Gita ಅಂತಂದಾಗ ಅಲ್ಲಿ it is a dialogue between Guru and Shishya. ಸೊ ಗುರು ಶಿಷ್ಯರ ಮಧ್ಯೆ ನಡೆಯುವಂತಹ ಈ ಒಂದು ಸಂವಾದ. ಸೊ ಈ ಒಂದು ಸಂವಾದವನ್ನು ನಾವು ಅಲ್ಲಿ ಥಿಯರಿ ಅಷ್ಟಾವಕ್ರ ಹೇಳ್ತಾ ಇರುವಂತಹದ್ದೇನು ಅಂತಂದರೆ, ಅರ್ಥ ಮಾಡ್ಕೋ, ಬಂಧನ ಅಂತ ನೀ ಏನು ಹೇಳ್ತೀಯ, ಯಾವಾಗ ನಿನಗೆ ಬಂಧನದ ಅನುಭವ ಆಗತ್ತೆ, ದೆನ್ ಕನ್ಸಿಡರ್ ದಟ್ ಇಟ್ ಈಸ್ ಬಂಧನ. ದುಃಖ ಆಯಿತು ಅಂತ ನಿನಗೆ ಯಾವಾಗ ಅನುಭವ ಆಗತ್ತೆ, ದೆನ್ ದಟ್ ಈಸ್ ಬಂಧನ. ಅಲ್ಲಿ ದುಃಖ ಇಲ್ಲ, ದುಃಖ ನಿವೃತ್ತಿ, ಅಬ್ಸಲ್ಯೂಟ್ಲಿ ಫ್ರೀ ಫ್ರಮ್ ದುಃಖ, ದೆನ್ ನೋ ಡೌಟ್ ಇಟ್ ಈಸ್ ಮೋಕ್ಷ. ಸೊ ಇಲ್ಲಿ ಅಷ್ಟಾವಕ್ರ ಈ ರೀತಿ ಹೇಳಿದಾಗ, ಅಷ್ಟಾವಕ್ರ ಹೇಳ್ತಾ ಇರುವಂತಹದ್ದು ಜನಕ. ಸೊ ಅವರಿಬ್ಬರ ಸಂವಾದವನ್ನು ನಾವಿಲ್ಲಿ ಕೇಳ್ತಾ ಇದ್ದೀವಿ. ಸೊ ಇಟ್ ಈಸ್ ಅಷ್ಟಾವಕ್ರ ನಮ್ಮನ್ನು ಸೇರಿಸಿ ಹೇಳ್ತಾ ಇರುವಂತಹದ್ದು. ಸೊ ಈ ಒಂದು ಸಂವಾದದಲ್ಲಿ ನಾವು ಮೂಕ ಪ್ರೇಕ್ಷಕರಾಗಿ ಕೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ದ ಡೈಲಾಗ್ ಬಿಟ್ವೀನ್ ಜನಕ ಅಂಡ್ ಅಷ್ಟಾವಕ್ರ ಈಸ್ ಗೋಯಿಂಗ್ ಆನ್, ಆ್ಯಂಡ್ ಅದನ್ನು ನಾನು ಕೇಳಿಸ್ಕೊತಾ ಇದ್ದೀನಿ. ಇಟ್ಸ್ ವೆರಿ ಎಫೆಕ್ಟಿವ್, ಓಕೆ, ಬಟ್ ಇಟ್ ಈಸ್ ಥಿಯರಿ. ದುಃಖ ಅನ್ನುವಂತಹದ್ದು ಬಂಧನ, ಸುಖ ಅನ್ನುವಂತಹದ್ದು ದುಃಖ ಇಲ್ಲ ಅನ್ನುವಂತಹದ್ದು, ದುಃಖ ನಿವೃತ್ತಿ ಈಸ್ ಮೋಕ್ಷ. ಸೊ ದಿಸ್ ಥಿಯರಿ ಪೋರ್ಷನ್ ಈಸ್ ವೆರಿ ಫೈನ್, ಇಟ್ ಈಸ್ ಫ್ಯಾಂಟಾಸ್ಟಿಕ್, ಇಟ್ ಈಸ್ ಅಂಡರ್ಸ್ಟುಡ್. ಥಿಯರಿ ಪ್ರಕಾರ ನನಗೆ ಅರ್ಥ ಆಗಿದೆ. ಏನಾರ ಟೆಸ್ಟ್ ಅಂತ ಕೊಟ್ಟರೆ ನೀಟಾಗಿ ನಾನು ಬರೀತೀನಿ, ವಾಟ್ ಈಸ್ ಬಂಧನ, ವಾಟ್ ಈಸ್ ಮೋಕ್ಷ ಅನ್ನೋಂತಹದನ್ನು. ವಾಟ್ ಯು ನೋ ಅಬೌಟ್ ಇಟ್, 10 ಲೈನಲ್ಲಿ ಬರೀರಿ, 15 ಲೈನಲ್ಲಿ ಬರೀರಿ ಅಂತ ಕೊಟ್ಟರೆ ಆ ಥಿಯರಿನ ನಾನು ಬರೀತೀನಿ. ಸೊ ಥಿಯರಿ ಐ ಅಂಡರ್ಸ್ಟುಡ್. ಬಟ್ ಪ್ರಶ್ನೆ ಏನು ಅಂತಂದರೆ, ಹೌ ಟು ಅಟೈನ್ ದಿಸ್ ಅವಸ್ಥೆ. Theory is totally different from the experience. Now I want to experience that moksha. So far you have ಏನು ಡಿಸ್ಕಸ್ ಮಾಡಿರೋಂತಹದ್ದು, ಇಟ್ಸ್ ಆಲ್ ಥಿಯರಿ. ಎಲ್ಲಿ ನಾನು ಅನ್ನುವಂತಹದ್ದಿರೋದಿಲ್ಲ ಅದನ್ನು ಮೋಕ್ಷ ಅಂತ ತಿಳ್ಕೋ. ಎಲ್ಲಿ ನಾನು ಅನ್ನುವಂತಹದ್ದಿರುತ್ತೆ, ಇಟ್ ಈಸ್ ಅಹಂಕಾರ, ದಟ್ ಈಸ್ ಕಾಲ್ಡ್ ಬಂಧನ. ಇಟ್ಸ್ ಆಲ್ ಥಿಯರಿ. ಸೊ ಥಿಯರಿ ಪ್ರಕಾರ ನನಗೆಲ್ಲ ಅರ್ಥ ಆಗಿದೆ.
ಬಟ್ ಮೈ ಕ್ವಶನ್ ಈಸ್ ಹೌ ಟು ಅಟೈನ್ ದಿಸ್ ಅವಸ್ಥೆ. ಸೊ ಯಾವ ಅವಸ್ಥೆ ಅಂತಂದರೆ ವೇರ್ ದೆರ್ ಈಸ್ ನೋ ದುಃಖ, ದುಃಖ ಇಲ್ಲದ ಈ ಒಂದು ಅವಸ್ಥೆಯನ್ನು ನಾನು ಹೇಗೆ ಹೊಂದುವಂತಹದ್ದು, ಈ ದುಃಖವಿಲ್ಲದ ಸ್ಥಿತಿಯನ್ನು ನಾನು ಕಂಡುಕೊಳ್ಳುವಂತಹದ್ದಾದರೂ ಹೇಗೆ, ಇದು ಹೇಗೆ ನನಗೆ ಗೊತ್ತಾಗತ್ತೆ? ಸೊ ಮೋಕ್ಷ ಅಂತಂದಾಗ ಅಗೇನ್ ದೇರ್ ಆರ್ ಟೂ ಟೈಪ್ಸ್, ಫ್ರೀಡಮ್, ಮೋಕ್ಷ, ಸೊ ಬಿಡುಗಡೆ. ಸೊ ಮೋಕ್ಷ ಅಂತಂದಾಗ ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ಮುಖ್ಯ ಮೋಕ್ಷ ಆ್ಯಂಡ್ ದಿ ಅದರ್ ಒನ್ ಈಸ್ ಗೌಣ ಮೋಕ್ಷ. ಸೊ ಈ ರೀತಿಯಲ್ಲಿ ದೇರ್ ಆರ್ ಟೂ ಟೈಪ್ಸ್. ಸೊ ಒನ್ ಈಸ್ ಪ್ರೈಮರಿ ಲಿಬರೇಷನ್ ಆ್ಯಂಡ್ ದಿ ಅದರ್ ಈಸ್ ಸೆಕೆಂಡರಿ ಲಿಬರೇಷನ್. ಸೊ ಮುಖ್ಯ ಮೋಕ್ಷ, ಪ್ರೈಮರಿ ಲಿಬರೇಷನ್. ಮುಖ್ಯ ಮೋಕ್ಷ ಅಂತಂದರೆ ಫಾರ್ ಎಕ್ಸಾಂಪಲ್, ಐ ರೆಕಗ್ನೈಸ್ ಐ ವಾಸ್ ಆತ್ಮ, ಐ ರೆಕಗ್ನೈಸ್ ಐ ಆಮ್ ಆತ್ಮ, ಐ ರೆಕಗ್ನೈಸ್ ಐ ವಿಲ್ ಬಿ ಎವರ್ ಆತ್ಮ. ನಾನು ಎಂದೂ ಕೂಡ ಆತ್ಮನಾಗಿಯೇ ಇರೋನು, ಆತ್ಮನಲ್ಲದೆ ನಾನು ಬೇರೆ ಇನ್ನೇನೂ ಅಲ್ಲ. ಹಿಂದೇನೂ ಆತ್ಮ, ನಾನು ಈಗಲೂ ಆತ್ಮ, ನಾನು ಮುಂದೆ ಕೂಡ ಆತ್ಮ, ನಾನು ಕೇವಲ ಆತ್ಮ ಮಾತ್ರ. ಆತ್ಮ ಅನ್ನೋದನ್ನ ಹೊರತುಪಡಿಸಿದ್ರೆ ನಾ ಬೇರೆ ಇನ್ನೇನೂ ಅಲ್ಲ. ಸೊ ಐ ಎವರ್ ವಿಲ್ ಬಿ ಆತ್ಮ, ನಾನು ಎಂದೆಂದಿಗೂ ಆತ್ಮವೇ. ಐ ಕೆನಾಟ್ ಬಿ ಅದರ್ ದ್ಯಾನ್ ಆತ್ಮ. ಸೊ ಇದು ಇಟ್ ಈಸ್ ನಾಟ್ ಜಸ್ಟ್ ಜ್ಞಾನ, ಇಟ್ ಇಸ್ ಅ ಫ್ಯಾಕ್ಟ್, ಇಟ್ ಈಸ್ ರಿಯಾಲಿಟಿ. ಸೊ ಇಲ್ಲಿ ಶಾಸ್ತ್ರ ವೇದಾಂತ ಈ ರೀತಿ ಹೇಳ್ತಾ ಇದೆ. ಒಬ್ಬ ಗುರು ಹೇಳ್ತಾ ಇದ್ದಾನೆ, ಒಬ್ಬ ಅನುಭವಿ ನನ್ನ ಅನುಭವವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಅವನು ಕೂಡ ಈ ರೀತಿ ಹೇಳ್ಬೋದು. ನೀನು ಮೀನ್ಸ್ ಯು ಆರ್ ಆತ್ಮ, ನೀನು ಹಿಂದೆನೂ ಆತ್ಮನೇ ಆಗಿದ್ದಿ, ಈಗಲೂ ಆತ್ಮ, ಸದಾಕಾಲ ಎವರ್ ಯು ಆರ್ ಆತ್ಮ ಅಂತ ಒಬ್ಬ ಗುರು ಹೇಳ್ಬೋದು, ಅನುಭವಿ ಹೇಳ್ಬೋದು, ನಮ್ಮ ಶಾಸ್ತ್ರ ವೇದಾಂತ ಹೇಳುತ್ತೆ. ಸೊ ಹೀಗೆ ಶಾಸ್ತ್ರ ವೇದಾಂತ ಸ್ಕ್ರಿಪ್ಚರ್ಸು, ಒಬ್ಬ ಗುರು, ಆಚಾರ್ಯ, ಹೀಗೆ ಇವರೆಲ್ಲ ಹೇಳೋದ್ರಿಂದ ಇದು ಜ್ಞಾನ ಹೌದಾ? ನೋ, ಇದು ಕೇವಲ ಜ್ಞಾನ ಮಾತ್ರ ಅಲ್ಲ. ಒಬ್ಬ ಗುರು ಹೇಳ್ತಾ ಇದ್ದಾನೆ ಅಂತ ಮಾತ್ರ ಅಲ್ಲ, ಒಬ್ಬ ಆಚಾರ್ಯ ಹೇಳ್ತಾ ಇದ್ದಾನೆ ಅಂತ ಮಾತ್ರ ಅಲ್ಲ, ಸ್ಕ್ರಿಪ್ಚರ್ಸಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅಷ್ಟು ಮಾತ್ರ ಅಲ್ಲ, ಅದನ್ನು ನಾನು ಓದಿದ್ದೀನಿ ಎಗೇನ್ ಅಷ್ಟು ಮಾತ್ರ ಅಲ್ಲ, ಇಟ್ ಈಸ್ ರಿಯಾಲಿಟಿ. ಇದು ಸತ್ಯ. ಸೊ ಇಟ್ ಈಸ್ ಅ ಫ್ಯಾಕ್ಟ್. ನೀನು ಆತ್ಮವೇ ಆಗಿದೆಯಾ ಅನ್ನುವಂತಹದ್ದು ಈಸ್ ನಾಟ್ ಜ್ಞಾನ, ಇಟ್ ಈಸ್ ಅ ಫ್ಯಾಕ್ಟ್. ಸೊ ದಿಸ್ ಈಸ್ ದಿ ರಿಯಾಲಿಟಿ. ಹೌದಾ, ನನಗೆ ಗೊತ್ತಿಲ್ಲ. ವೆದರ್ ಯು ನೋ ಇಟ್ ಆರ್ ನಾಟ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದಿಸ್ ಈಸ್ ದಿ ಟ್ರೂತ್. ಸೊ ಯು ಆರ್ ಆತ್ಮ ಅನ್ನುವಂತಹದ್ದು ಇಟ್ ಈಸ್ ಅ ಫ್ಯಾಕ್ಟ್, ಇಟ್ ಈಸ್ ಎ ಟ್ರೂತ್. ಸೊ ಯು ಆರ್ ಆತ್ಮಸ್ವರೂಪ. ಸೊ ಸತ್ಯ ಈ ರೀತಿ ಬಹಳ ನಿಷ್ಠೂರವಾಗಿ ನಮಗೆ ಹೇಳುತ್ತೆ. ಏನು? ವೆದರ್ ಯು ನೋ ಇಟ್ ಆರ್ ನಾಟ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ಇಟ್ ಈಸ್ ಸೋ ಅಂಡ್ ಸೋ. ಏನು ಹೇಳಬೇಕು ಅದನ್ನು ಹಾಗೆ ನಿಷ್ಠೂರವಾಗಿ ಸತ್ಯವನ್ನು ಹೇಳುತ್ತೆ ವೇದಾಂತ. ಸೊ ಆಲ್ ಆಫ್ ಅಸ್ ಆರ್, ನಾವೆಲ್ಲರೂ ಕೂಡ ಆತ್ಮನ ಅನ್ನುವಂತಹ ಪ್ರಶ್ನೆ. ನಾವೆಲ್ಲರೂ ಆತ್ಮ ಅಂತ ವೇದಾಂತ ಹೇಳ್ತಾ ಇದೆಯಲ್ಲ, ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ, ನಾನು ಅವನನ್ನು ಇನ್ಕ್ಲೂಡ್ ಮಾಡಿಕೊಳ್ಳ ಆತ್ಮ ಅಂತ. ಯಾಕೆಂದರೆ ವೇದಾಂತ ನನ್ನನ್ನು ನೀನು ಆತ್ಮ ಅಂತ ಹೇಳಿದೆ, ಒಬ್ಬ ಗುರು ಹೇಳ್ತಾ ಇದ್ದಾನೆ, ಇಲ್ಲಿರೋರು ಎಲ್ಲ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದೂರದಲ್ಲಿದ್ದಾನಲ್ಲ, ಅವನನ್ನು ಇನ್ಕ್ಲೂಡ್ ಮಾಡಿಕೊಳ್ಳ ನಾನು, ಅವನು ಕೂಡ ಆತ್ಮನ. ಸೊ ಅವನನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾ, ಇವನನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾ? ಸೊ ಇಂತಹ ಪ್ರಶ್ನೆಗಳೇ ಬೇಡ. ಎಲ್ಲರೂ ಆತ್ಮ ಅಂತ ಹೇಳಿದಾಗ ಈ ವಿಚಾರದಲ್ಲಿ
ನೋ ಅನುಮಾನಾಸ್. ಸೊ ಅನುಮಾನಗಳೇ ಬೇಡ. ಆಲ್ ಆಫ್ ಅಸ್ ಅಂತ ಹೇಳಿದಾಗ ಇಟ್ ಈಸ್ ಇನ್ಕ್ಲೂಸಿವ್ನೆಸ್. ಸೊ ವಿ ಆಲ್ ಆಫ್ ಅಸ್ ಆರ್ ಆತ್ಮಸ್ವರೂಪಿಗಳು ಆ್ಯಂಡ್ ದಿಸ್ ಈಸ್ ಅವರ್ ರಿಯಲ್ ನೇಚರ್. ನಾವುಗಳೆಲ್ಲರೂ ಆತ್ಮ ಅನ್ನುವಂತಹದ್ದು ನಮ್ಮ ನೈಜ ಸ್ವರೂಪ. ಸೊ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮಸ್ವರೂಪ. ಅದು ನನ್ನ ನಿಜವಾದ ನೈಜ ಸ್ವರೂಪ ಅಂದ್ರೇನು? ನಿಜವಾದ ಸ್ವರೂಪ. ಸೊ ಆಫ್ಟರ್ ಅಟೈನಿಂಗ್ ದಿ ನಾಲೆಡ್ಜ್, ಇಂತಹ ಒಂದು ಸತ್ಯ ಗೊತ್ತಾದ ನಂತರದಲ್ಲಿ, ಆ ಸತ್ಯ ಹೇಗೆ ಗೊತ್ತಾಗುತ್ತೆ? ಮೇ ಬಿ ಥ್ರೂ ಶ್ರವಣ ಆರ್ ಸ್ವಾಧ್ಯಾಯ, ಹೀಗೆ ಯಾವುದೇ ಮೂಲದಿಂದ ಬೇಕಾದರೂ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ನಿಧಿಧ್ಯಾಸನ ಅಂತಂದ್ರೆ ಏನು? ಅದನ್ನು ನಾನು ಏನು ಓದಿದೆ, ಏನು ಕೇಳಿದೆ, ಏನು ಮನನ ಮಾಡಿಕೊಂಡೆ, ಅದನ್ನು ನನಗೆ ಅದು ಸಂಪೂರ್ಣವಾಗಿ ಅರ್ಥ ಆದ ನಂತರದಲ್ಲಿ ನಾನು ಅದನ್ನು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡೆ. ದಟ್ ಈಸ್ ಕಾಲ್ಡ್ ನಿಧಿಧ್ಯಾಸನ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್, ಅದನ್ನು ದಿನನಿತ್ಯದಲ್ಲಿ ನಾನು ನನ್ನ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡ ನಂತರದಲ್ಲಿ ಆ ರೀತಿಯಲ್ಲಿಯೇ ಬದುಕಿದೆ. ದಿಸ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಹೀಗೆ ನಾನು ಆತ್ಮಸ್ವರೂಪಿ ಎನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಮೇ ಬಿ ಇಟ್ ಈಸ್ ಥ್ರೂ ಶ್ರವಣ, ಆರ್ ಮೇ ಬಿ ಸ್ವಾಧ್ಯಾಯ, ಆರ್ ಮೇ ಬಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಹೀಗೆ ಯಾವುದೇ ಮೂಲದಿಂದ ಆದರೂ ಸರಿ ನಾವು ಆತ್ಮಸ್ವರೂಪಿಗಳು ಅನ್ನುವಂತಹ ಒಂದು ಜ್ಞಾನ ನನಗೆ ಸಿಕ್ಕಿದೆ ಅಂತಂದಾಗ, just that much is not sufficient. ಸೊ ನನಗೀಗ ನಾನು ಆತ್ಮಸ್ವರೂಪಿ, ನನಗೆ ಗೊತ್ತಾಯಿತು, ನಾನು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಯಾರೋ ಹೇಳಿದ್ದಾರೆ, ಅಥವಾ ನನಗೂ ಅನ್ನಿಸ್ತು, ನನಗೆ ಅನುಭವ ಆಯಿತು, ಹೀಗೆ ಹೇಳಿ ನನ್ನನ್ನು ನಾನು ದೇಹ ಅಲ್ಲ, ಮನಸ್ಸಲ್ಲ, ನಾನು ಯಾವ ಉಪಾಧಿಗಳಿಗೂ ನಾನಲ್ಲ, ಉಪಾಧಿಗಳು ಅಲ್ಲ. ಸೊ ನಾನು ಯಾರು ಅಂತಂದರೆ ನಾನು ಆತ್ಮಸ್ವರೂಪಿ, ಅದು ನನ್ನ ನೈಜ ಸ್ವರೂಪ. ಸೊ ಇದು ನನಗೆ ಜ್ಞಾನ, ಇಂತಹ ಜ್ಞಾನವನ್ನು ನಾನು ಪಡ್ಕೊಂಡಿದ್ದೀನಿ ಅಂತಂದಾಗ ಎಗೇನ್ ಅಷ್ಟಕ್ಕೆ ನೀನು ನಿಲ್ಲಬಾರದು. ಅದರ ನಂತರದಲ್ಲಿ ಜ್ಞಾನನಿಷ್ಠ ಅಂತಂದ್ರೇನು? ಯು ಹ್ಯಾವ್ ಟು ಬಿ ವೆರಿ ಫರ್ಮ್. ಸೊ ಆ ಜ್ಞಾನದಲ್ಲಿ ನೀನು ನೆಲೆ ನಿಲ್ಲಬೇಕು. ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಇನ್ ದಟ್ ಜ್ಞಾನ. ಸೊ ದಟ್ ಜ್ಞಾನನಿಷ್ಠ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನನಿಷ್ಠ ಅಂತಂದರೆ ಇಟ್ ಈಸ್ ಕಾಲ್ಡ್ ಜೀವನ್ಮುಕ್ತಿ. ಜೀವನ್ಮುಕ್ತಿ ಅಂತಂದರೆ ಅಗೇನ್ ಏನು? ಇಟ್ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಸಾರೋಸ್. ಸೊ ಐ ಆಮ್ ಆತ್ಮ ಅಂಡ್ ನಾಟ್ ಟಚ್ಡ್ ಬೈ ಎನಿ ಸಾರೋ. ಯಾವುದೇ ದುಃಖಗಳು ಕೂಡ ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಆವರಿಸೋದಕ್ಕೆ ಸಾಧ್ಯ ಇಲ್ಲ. ನನಗೂ ಈ ದುಃಖಗಳಿಗೂ ಸಂಬಂಧವಲ್ಲ. ಸಿ ದಿಸ್ ಸುಖ ಆ್ಯಂಡ್ ದುಃಖ ಅನ್ನುವಂತಹದ್ದು ಈಸ್ ಫಾರ್ ದಿ ಬಾಡಿ ಆ್ಯಂಡ್ ಮೈಂಡ್, ಬಟ್ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ಆತ್ಮಸ್ವರೂಪಿಯೇ. ಸೊ ಅದರಿಂದ ನಾನು ಆತ್ಮಸ್ವರೂಪಿಯೇ ಆಗಿರೋದ್ರಿಂದ ಈ ಸುಖ ದುಃಖ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಫಾರ್ ಮೀ. ಸೊ ಅನ್ಟಚ್ಡ್ ಬೈ ಎನಿ ಸಾರೋ. ಸೊ ನಾವು ದುಃಖ ಅಂತ ಹೇಳ್ತೀವಿ, ಬಟ್ ದುಃಖ ಅನ್ನುವಂತಹದ್ದು ನನಗೆ ಹೇಗೆ ಸಿಗುತ್ತೆ, ನನಗೆ ಹೇಗೆ ಒದಗಿ ಬರುತ್ತೆ? ನಾವು ಎಂದಾದರೂ ಪ್ರಶ್ನೆ ಮಾಡಿದ್ದೀವ? ಐ ಆಮ್ ಸಫರಿಂಗ್ ಅಂತ ಹೇಳಿಬಿಡ್ತೀವಿ. ಓ ಇಟ್ಸ್ ಅ ಗ್ರೇಟ್ ಪೇನ್, ಐ ಆಮ್ ಸಫರಿಂಗ್. ಸೊ ಆ ದುಃಖ ನಮಗೆ ಹೇಗೆ ಒದಗಿ ಬರುತ್ತೆ? ವೇದಾಂತ ಬಹಳ ನಿಷ್ಠೂರವಾಗಿ ಸತ್ಯವನ್ನು ತಿಳಿಸುತ್ತೆ. ದುಃಖ ನನಗೆ ಹೇಗೆ ಬಂತು ಅಂತ ಕೇಳ್ತಿದೆಯಲ್ಲಪ್ಪ. ಅನಾತ್ಮನ ಕಾರಣದಿಂದ ನಮಗೆ ದುಃಖ ಬರುತ್ತೆ. ಅನಾತ್ಮನ ಕಾರಣದಿಂದ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ದುಃಖ. ದೆನ್ ವಾಟ್ ಈಸ್ ಆಕ್ಚುಲಿ ಅನಾತ್ಮ? ವೆರಿ ಸಿಂಪಲ್. ಅದರ್ ದ್ಯಾನ್ ಆತ್ಮ, ಎವ್ರಿಥಿಂಗ್ ಎಲ್ಸ್ ಈಸ್ ಅನಾತ್ಮ. ಸೊ ಆತ್ಮ ಅಲೋನ್ ಈಸ್ ಸತ್ಯ. ಆತ್ಮನನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲವೂ ಅನಾತ್ಮ. ಸೊ ಯಾವ್ಯಾವುದೆಲ್ಲ
ಅನಾತ್ಮಗಳು ಅಂತ ಪ್ರಶ್ನೆ ಮಾಡಿದ್ರೆ ಆತ್ಮನನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ಅನಾತ್ಮಗಳು. ಸೊ ಅದರ್ ದ್ಯಾನ್ ಆತ್ಮ ಎವ್ರಿಥಿಂಗ್ ಈಸ್ ಅನಾತ್ಮ, ಇನ್ಕ್ಲೂಡಿಂಗ್ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೋ ಮೆನಿ ಥಿಂಗ್ಸ್. ಉಪಾಧಿಗಳು, ದೇ ಆರ್ ಆಲ್ ಅನಾತ್ಮ ಓನ್ಲಿ. ಸೊ ಐ ಆಮ್ ಆತ್ಮ. ಸಿ, ಬಾಡಿ ಈಸ್ ಅನಾತ್ಮ, ಮೈಂಡ್ ಈಸ್ ಅನಾತ್ಮ, ಬುದ್ಧಿ ಈಸ್ ಅನಾತ್ಮ. ಅದಕ್ಕೆ ಶಾಸ್ತ್ರ ಮತ್ತೆ ಮತ್ತೆ ಹೇಳುತ್ತೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ದಿ ಇಂಟೆಲೆಕ್ಟ್, ಯು ಆರ್ ಸಚ್ಚಿದಾನಂದ, ಸಚ್ಚಿತ್ ಆನಂದ ಸ್ವರೂಪಿ, ತತ್ವಮಸಿ. ಯು ಆರ್ ದಟ್ ಅಲೋನ್. ಸೊ I am not caused by any sorrow through body, mind, etc. And all these are anatma. ಇದೆಲ್ಲ ಅನಾತ್ಮಗಳು. ಸೊ ಎಂದಿಗೂ ಕೂಡ ಇವುಗಳು ನನಗೆ ದುಃಖವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಐ ಆಮ್ ಅನ್ಟಚ್ಡ್ ಬೈ ಆಲ್ ದೀಸ್ ಥಿಂಗ್ಸ್ ಕಾಲ್ಡ್ ಅನಾತ್ಮ. ದೇ ಕೆನಾಟ್ ಮೇಕ್ ಮೀ ದುಃಖಿ. ಯಾವುದೇ ಸಂದರ್ಭದಲ್ಲೂ ಇವುಗಳು ಬಂದು ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಐ ಆಮ್ ಅಸಂಗ, ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಸೊ ಇಂತಹ ಅದ್ಭುತವಾದಂತಹ ಜ್ಞಾನವನ್ನು ಗಳಿಸಿದ ನಂತರದಲ್ಲಿ ಕೂಡ, ಸಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಯಾಕೆ ಆಧ್ಯಾತ್ಮದ ಹಾದಿ ಅಥವಾ ಪ್ರಾಕ್ಟೀಸ್ ಆಫ್ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಸಿ, ಈವನ್ ಆಫ್ಟರ್ ಅಟೈನಿಂಗ್ ದಿಸ್ ವಂಡರ್ಫುಲ್ ನಾಲೆಡ್ಜ್ ಅಬೌಟ್ ದಿ ಆತ್ಮ ಮತ್ತು ನನ್ನ ನೈಜ ಸ್ವರೂಪವೇ ಆತ್ಮ, ಸೊ ಇದೆಲ್ಲ ನನಗೆ ಗೊತ್ತಾಯಿತು ಅನ್ನುವಂತಹ ಅಷ್ಟು ದೊಡ್ಡ ಸತ್ಯದ ನಂತರದಲ್ಲಿ ಕೂಡ, ಅಷ್ಟು ದೊಡ್ಡ ಜ್ಞಾನವನ್ನು ಗಳಿಸಿದ ನಂತರದಲ್ಲಿ ಕೂಡ ಎಲ್ಲೋ ಕೆಲವೊಮ್ಮೆ ಮೈಂಡ್ ಹ್ಯಾಸ್ ಗಾಟ್ ಸಮ್ ಇಶ್ಯೂಸ್. ಸಿ, ಆ್ಯಕ್ಚುಲಾಗಿ ಐ ಆಮ್ ನಾಟ್ ದಿ ಮೈಂಡ್. ಸಿ, ಎಷ್ಟು ಸೂಕ್ಷ್ಮವಾಗಿದೆ ಇಲ್ಲಿ. ಸೊ ನಾನು ಇದ್ಯಾವುದೂ ಅಲ್ಲ. ದೇಹ, ಮನಸ್ಸು, ಬುದ್ಧಿ ಈಸ್ ಉಪಾಧಿ. ಐ ಆಮ್ ಡಿಫ್ರೆಂಟ್. ದೀಸ್ ಆರ್ ಆಲ್ ಅನಾತ್ಮಾಸ್. ಐ ಆಮ್ ಆತ್ಮ. ಸೊ ಇದ್ಯಾವುದನ್ನು ನನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಸೋ ಪ್ಯೂರ್. ಐ ಆಮ್ ಅಸಂಗ. ಇಟ್ಸ್ ಆಲ್ ಟ್ರೂ. ಇನ್ ಸ್ಪೈಟ್ ಆಫ್ ದಟ್, ನಾವು ಜ್ಞಾನವನ್ನು ಗಳಿಸಿದ ನಂತರ ಕೂಡ ಆಗೊಮ್ಮೆ ಈಗೊಮ್ಮೆ ಅಲ್ಲಲ್ಲಿ ದೇರ್ ಆರ್ ಸಮ್ ಇಶ್ಯೂಸ್ ಇನ್ ದಿ ಮೈಂಡ್, and it is called purva vasanas. It is called purva vasanas. ಈ ಮುಖ್ಯ ಮೋಕ್ಷದಲ್ಲಿ ಈ ರೀತಿ ಬರುತ್ತೆ ವಿಚಾರ. ಸೊ ಬಟ್ ಗೌಣ ಮೋಕ್ಷ ಅಂತ ಹೇಳಿದಾಗ ಅಲ್ಲಿ ವಾಟ್ ಈಸ್ ಗೌಣ ಮೋಕ್ಷ ಅಂತಂದಾಗ, ಈ ಗೌಣ ಮೋಕ್ಷದಲ್ಲಿ ವಿ ಡು ರಿಫೈನ್ಮೆಂಟ್ ಆಫ್ ಅವರ್ ಮೈಂಡ್. ನಾವು ಮತ್ತೆ ಮತ್ತೆ ಮನಸ್ಸಿಗೆ ಒಂದು ರೀತಿಯ ಶಿಕ್ಷಣವನ್ನು ಕೊಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಆಧ್ಯಾತ್ಮದಲ್ಲಿ ಎಸ್ಪೆಷಲಿ ಇಲ್ಲಿ ಅಷ್ಟಾವಕ್ರರ ಈ ಒಂದು ಗೀತೆಯಲ್ಲಿ ಅಷ್ಟಾವಕ್ರರು ಹೇಳ್ತಾರೆ, ಈವನ್ ಫಾರ್ ಎ ಜ್ಞಾನಿ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಈಸ್ ವೆರಿ ಎಸೆನ್ಷಿಯಲ್. ಅವನು ಜ್ಞಾನಿನೇ ಆಗಿದ್ರೂ ಕೂಡ ಅವನಿಗೆ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಅನ್ನುವಂಥದ್ದು ಇಟ್ ಈಸ್ ವೆರಿ ಎಸೆನ್ಷಿಯಲ್. ಸಿ, ಇದನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ನಾವೆಲ್ಲರೂ ಇದನ್ನು ಅಭ್ಯಾಸ ಮಾಡಬೇಕು. ಈವನ್ ನಾವು ಕೆಲವ್ರನ್ನ ಜ್ಞಾನಿಗಳು ಅಂತ ಕರಿತೀವಿ. ಈವನ್ ಜ್ಞಾನಿಗಳು ಕೂಡ ಕೆಲವೊಮ್ಮೆ, ಜ್ಞಾನಿಗಳು ಅಂತ ಹೇಳಿದಾಗ ಈವನ್ ಜ್ಞಾನಿಗಳ ಮನಸ್ಸು ಕೂಡ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಕಂಪನವನ್ನು ಉಂಟು ಮಾಡುತ್ತೆ. ಕಂಪನ ಅಂತಂದ್ರೇನು? ವೈಬ್ರೇಷನ್ಸ್ ದೆರ್ ಆರ್. ಬಟ್ ಮನಸ್ಸಿನಲ್ಲಿ ಕಂಪನ ಅಂತಂದರೆ ಥಾಟ್ಸ್, ದೇ ಆರ್ ಕಾಲ್ಡ್ ವೇವ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಮನಸ್ಸಿನಲ್ಲಿ ವೇವ್ಸ್ ಅನ್ನುವಂತಹದ್ದು ದೇ ಆರ್ ಕಾಲ್ಡ್ ದಿ ಥಾಟ್ಸ್. ಸೊ ಯಾವಾಗ ಜ್ಞಾನಿಗಳ ಮನಸ್ಸಿನಲ್ಲೂ ಕೂಡ ಕೆಲವೊಮ್ಮೆ ಕಂಪನಗಳಾಗುವಂತಹ ಸಾಧ್ಯತೆ ಇದೆ ಅಂತಂದಾಗ
So in Gauna Moksha it is prescribed, even they also experience lot of turbulences in the mind, ಲೈಕ್ ಓಷನ್ ಅಂತ ಹೇಳಿದಾಗ ಸಾಗರದಲ್ಲಿ, ಸಮುದ್ರದಲ್ಲಿ ನಾವು ಸಮುದ್ರ ತೀರಕ್ಕೆ ಹೋಗಿ ನಿಂತು ನೋಡಿದ್ರೆ ಗೊತ್ತಾಗುತ್ತೆ, ನಿರಂತರವಾಗಿ ಅಲೆಗಳು ಬರ್ತಾನೆ ಇರುತ್ತೆ. ಅಲ್ಲಿಂದ ಬರ್ತಾ ಇರುವಂತಹ ಅಲೆಗಳು ಬಂದು ಕಡಲಿಗೆ ಅಪ್ಪಳಿಸುತ್ತೆ. ಮುಗೀತ ಅಲೆ, ಸಮುದ್ರವನ್ನು ದಿಟ್ಟಿಸಿದಾಗ ಮತ್ತೆ ಅಲ್ಲಿ ಅಲೆಗಳನ್ನು ನೋಡ್ತೀವಿ. ಸೊ ಈ ಅಲೆಗಳು ಅನ್ನುವಂಥದ್ದು ಸಮುದ್ರದಲ್ಲಿ ನಿರಂತರವಾಗಿರುತ್ತೆ. ದಟ್ ಮೀನ್ಸ್ ವೆನ್ ಯು ಸೇ ಇಟ್ ಈಸ್ ಓಷನ್, ಅಲ್ಲಿ ವೇವ್ಸ್ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಸಮುದ್ರ ಇರೋವರೆಗೂ ಅಲ್ಲಿ ಅಲೆಗಳಿರುತ್ತೆ. ಸೊ ಮನಸ್ಸು ಅನ್ನುವಂತಹದ್ದು ಇರೋವರೆಗೂ ಅಲ್ಲಿ ಕಂಪನಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಸೊ ಹೇಗೆ ಸಮುದ್ರದಲ್ಲಿ ಸಣ್ಣ ಅಲೆಗಳು, ದೊಡ್ಡ ಅಲೆಗಳು ನಿರಂತರವಾಗಿ ಹೇಳ್ತಾ ಇರುತ್ತೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ಈವನ್ ಇನ್ ದಿ ಮೈಂಡ್ ಆಫ್ ಎ ಜ್ಞಾನಿ, ಈ ಆಲೋಚನೆಗಳು ಅಥವಾ ಥಾಟ್ಸ್ ಅನ್ನುವಂತಹದ್ದು ಸಣ್ಣ ಪ್ರಮಾಣದಲ್ಲಿರ್ಬೋದು, ದೊಡ್ಡ ಪ್ರಮಾಣದಲ್ಲಿರ್ಬೋದು, ಒಟ್ಟಿನಲ್ಲಿ ಅವನ ಮನಸ್ಸಿನಲ್ಲೂ ಕೂಡ, ಜ್ಞಾನಿಯ ಮನಸ್ಸಿನಲ್ಲೂ ಕೂಡ ಈ ಥಾಟ್ಸ್ ಅನ್ನುವಂತಹದ್ದು ದಾಳಿ ಮಾಡ್ತಾ ಇರುತ್ತೆ. ಇಟ್ ಈಸ್ ಪಾಸಿಬಲ್. ಸೊ ಒಬ್ಬ ಜ್ಞಾನಿಯ ಮನಸ್ಸಿನಲ್ಲಿ ಈ ರೀತಿ ಆಗ್ತಾ ಇದೆ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈ ಮೆಂಟಲ್ ರಿಫೈನ್ಮೆಂಟ್ ಅನ್ನುವಂತಹದ್ದು ಈಸ್ ವೆರಿ ಎಸೆನ್ಷಿಯಲ್. ಸೊ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಅರ್ಥ ಆಗೋಗಿದೆ, ನೌ ಐ ಆಮ್ ಹ್ಯಾಪಿ, ನನ್ನ ಹತ್ರ ಇನ್ನು ದುಃಖ ಬರೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಐ ಹ್ಯಾವ್ ಅಂಡರ್ಸ್ಟುಡ್ ಐ ಆಮ್ ಆತ್ಮಸ್ವರೂಪಿ. ಸೊ ನನಗೆ ಇನ್ನು ದುಃಖಗಳು ಬರೋದಕ್ಕೆ ಸಾಧ್ಯ ಇಲ್ಲ, ಅದು ಯಾವುದು ನನ್ನನ್ನು ಮುಟ್ಟೋದಕ್ಕಾಗೋದಿಲ್ಲ. ಬಿಕಾಸ್ ಐ ನೋ ಐ ಆಮ್, ನಾನು ಅಂತಂದರೆ ಇಟ್ ಈಸ್ ನಾಟ್ ಅಹಂಕಾರ, ಐ ಆಮ್, ನಾನು ಅನ್ನುವಂಥದ್ದು ಈಸ್ ವಿಟ್ನೆಸ್. ಇದು ನನಗೆ ಅರ್ಥ ಆಗಿದೆ. ಸೊ ಇದು ಅರ್ಥ ಆಗಿದೆ ಇಸ್ ಡಿಫರೆಂಟ್. ಈವನ್ ಜ್ಞಾನಿ ಅಂತ ಹೇಳಿದಾಗ ಅವನ ಮನಸ್ಸಿನಲ್ಲೂ ಕೂಡ ಹೇಗೆ ಸಮುದ್ರದಲ್ಲಿ ನಿರಂತರವಾಗಿ ಸಣ್ಣ ದೊಡ್ಡ ಅಲೆಗಳು, ಮಧ್ಯಮ ಗಾತ್ರದ ಅಲೆಗಳು ಒಂದಾದ್ಮೇಲೆ ಒಂದು ಆ ಸಮುದ್ರದಲ್ಲಿ ಹೇಳ್ತಾ ಇರುವಂತಹದ್ದನ್ನು ಹೇಗೆ ನಾವು ನೋಡೋದಕ್ಕೆ ಸಾಧ್ಯ, ಎಕ್ಸಾಕ್ಟ್ಲಿ ಸಿಮಿಲರ್ಲಿ ಈವನ್ ಇನ್ ದ ಮೈಂಡ್ ಆಫ್ ಎ ಜ್ಞಾನಿ, ಐದರ್ ಇನ್ ದಿ ಸಣ್ಣ ಪ್ರಮಾಣ ಆರ್ ಇನ್ ದಿ ದೊಡ್ಡ ಪ್ರಮಾಣ, ಅವನ ಮನಸ್ಸಿನಲ್ಲೂ ಕೂಡ ಈ ಥಾಟ್ಸ್ ಅನ್ನುವಂತಹದ್ದು ದಾಳಿ ಇಡ್ತಾ ಇರುತ್ತೆ. ಇಟ್ ಈಸ್ ಪಾಸಿಬಲ್. ಸೊ ಈವನ್ ಫಾರ್ ಹಿಮ್ ಆಲ್ಸೋ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಈಸ್ ಎಸೆನ್ಷಿಯಲ್. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್. ಸೊ ವಾಟ್ ಈಸ್ ಪೂರ್ವ ವಾಸನಾಸ್? ಯಾಕೆಂತಂದರೆ ನಾವು ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಒಬ್ಬನನ್ನು ನಾವು ಜ್ಞಾನಿ ಅಂತ ಹೇಳಿದಾಗ ಹಿಸ್ ಲೆವೆಲ್ ಈಸ್ ಲಿಟಲ್ ಡಿಫ್ರೆಂಟ್. ಬಟ್ ಲೌಕಿಕದಲ್ಲಿ ಅವನೇನೋ ಒಂದು 2-3 ಮಾಸ್ಟರ್ ಮಾಡಿದ್ದಾನೆ, ಸ್ವಲ್ಪ PhD ಮಾಡಿದ್ದಾನೆ, ಡಾಕ್ಟರೇಟು, ಪ್ರೊಫೆಸರು, ಈ ರೀತಿ ಹೇಳಿದಾಗ ಅವನನ್ನು ನಾವು ಈಸ್ ವೆರಿ ನಾಲೆಡ್ಜಬಲ್ ಅಂತ ಹೇಳ್ತೀವಿ. ಅವನನ್ನು ಜ್ಞಾನಿ ಅಂತ ಕರಿತೀವಿ. ಅವನು ತುಂಬ ಓದಿದಾನಪ್ಪ, ಸಾಕಷ್ಟು ತಿಳ್ಕೊಂಡಿದ್ದಾನೆ, ರಿಸರ್ಚ್ಗಳು ಮಾಡಿದ್ದಾನೆ, ಈಸ್ ಅ ಸೈಂಟಿಸ್ಟ್, 3-4 ಡಿಗ್ರಿ ಮಾಡಿದ್ದಾನೆ, PhD ಮಾಡಿದ್ದಾನೆ, ಹೀಗೆಲ್ಲ ನಾವು ಹೇಳ್ತೀವಿ. ಅವನನ್ನು ನಾಲೆಡ್ಜಬಲ್ ಅಂತ ನಾವು ಕರಿತೀವಿ, ಅವನನ್ನು ಕೂಡ ಜ್ಞಾನಿ ಅಂತೀವಿ. ಬಟ್ ವೇದಾಂತದಲ್ಲಿ ಜ್ಞಾನಿ ಅಂತಂದಾಗ ಅಲ್ಲಿ ಆ ಜ್ಞಾನಿಯ ಲೆವೆಲ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿಸ್ ಲೌಕಿಕ. ಸೊ ಇನ್ನು ವೇದಾಂತದಲ್ಲಿ ಜ್ಞಾನಿ ಅಂತ ಹೇಳಿದಾಗ ಅವನು ಎಲ್ಲವನ್ನ ದಾಟಿ ಈ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ. ಸೊ ಇಂತಹ ಒಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಅವನು ಅನೇಕಗಳನ್ನು ದಾಟಿರ್ತಾನೆ. ಫಾರ್ ಎಕ್ಸಾಂಪಲ್ ಗುಣಾತೀತ ಅಂತ ಹೇಳ್ತೀವಿ, ಅವನ್ನೆಲ್ಲ ದಾಟಿರ್ತಾನೆ. ಆ್ಯಂಡ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಹಿ ಈಸ್ ನಾಟ್ ದಿ ಬಾಡಿ, ಹಿ ಈಸ್ ನಾಟ್ ದಿ ಮೈಂಡ್, ಹಿ ಈಸ್ ನಾಟ್ ದಿ ಇಂಟೆಲೆಕ್ಟ್ ಅಂತ ಹೇಳಿದಾಗ
ಅವುಗಳನ್ನು ಮೀರಿ ಕೂಡ ಅವನು ಸಾಧನೆಯನ್ನು ಮಾಡ್ತಾ ಇರ್ತಾನೆ. ಸೊ ಅನೇಕಗಳನ್ನು ದಾಟಿ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ. ಸೊ ಅಂತಹವನನ್ನು ನಾವು ಜ್ಞಾನಿ ಅಂತ ಕರಿತೀವಿ. ಸೊ ಎಲ್ಲವನ್ನ ದಾಟಿ ಜ್ಞಾನವನ್ನು ಸಂಪಾದಿಸಿದಾನೆ ಅಂತಂದಮೇಲೆ ಅಂತಹವನ ಮನಸ್ಸಿನಲ್ಲಿ ಹೇಗೆ ಈ ಡಿಸ್ಟರ್ಬೆನ್ಸಸ್ಗಳು ಅಥವಾ ಪೂರ್ವ ವಾಸನಗಳು ಅನ್ನುವಂತಹದ್ದು ಬರೋದಕ್ಕೆ ಸಾಧ್ಯ? ಯಾಕೆಂದ್ರೆ ಎಲ್ಲವನ್ನ ದಾಟಿದಾನೆ ಅಂತಂದಮೇಲೆ ಆ ಪೂರ್ವ ವಾಸನೆಗಳು ಯಾಕೆ ಅವನನ್ನು ಚೇಸ್ ಮಾಡಿವೆ? ಅನೇಕಗಳನ್ನು ಅವನು ದಾಟಬೇಕಾದ್ರೆ ಅವನ ಸಾಧನೆ ಎಷ್ಟಿರುತ್ತೆ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ ಸ್ಪಿರಿಚುಯಾಲಿಟಿನ, ಏನೆಲ್ಲ ಶ್ರಮವನ್ನು ಹಾಕಿರ್ತಾನೆ ಇದಕ್ಕಾಗಿ, ಎಷ್ಟೊಂದು ಕಠಿಣವಾದ ವ್ರತ ನಿಯಮಗಳು, ಏನೇನೋ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಂದ್ರೆ ಇಟ್ ಈಸ್ ನಾಟ್ ದಟ್ ಈಸಿ. ಆ ವೈರಾಗ್ಯ ಅಂತಂದಾಗ ಇಟ್ ಈಸ್ ಸೋ ಸಟಲ್, ಅದನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದೇ ಕಷ್ಟ. ಸಿ, ಯಾವುದಕ್ಕಾಗಿ ಇವತ್ತು ಪ್ರಪಂಚದಲ್ಲಿ ಎಲ್ಲ ಹೊಡೆದಾಡ್ತಾ ಇದ್ದಾರೆ ಅಂತಹದ್ದನ್ನು ಅಷ್ಟು ಧೈರ್ಯವಾಗಿ ಐ ಡೋಂಟ್ ವಾಂಟ್ ಇಟ್ ಅಂತ ಅವನು ಹೇಳ್ಬೇಕಾದ್ರೆ ಅದರ ಬಗ್ಗೆ ಅವನು ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ. ಇಟ್ ಈಸ್ ನಾಟ್ ದಟ್ ಈಸಿ. ಐ ಡೋಂಟ್ ವಾಂಟ್ ಇಟ್ ಅಂತ ಹೇಳುವಂತಹದ್ದು ಈಸ್ ನಾಟ್ ದಟ್ ಈಸಿ. ಬಟ್ ಹಿಯರ್ ಈಸ್ ಎ ಪರ್ಸನ್, ಹಿ ಹ್ಯಾಸ್ ರಿಜೆಕ್ಟೆಡ್. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಜ್ಞಾನ ಇರಬೇಕು ಟು ಅಂಡರ್ಸ್ಟ್ಯಾಂಡ್ ವೈರಾಗ್ಯ. ಸೊ ಅಂತಹ ಜ್ಞಾನಿ ಎಲ್ಲವನ್ನ ದಾಟಿ ಜ್ಞಾನವನ್ನು ಸಂಪಾದನೆ ಮಾಡಿದಾನೆ ಅಂತ ಅಂದಮೇಲೆ ಈ ಪೂರ್ವ ವಾಸನೆಗಳು ಅವನನ್ನು ಹೇಗೆ ಅಟ್ಟಿಸ್ಕೊಂಡು ಬಂದು ಅವನಲ್ಲಿ ಈ ರೀತಿ ದಾಳಿ ಇಡ್ತಾ ಇದೆ? ಹೇಗೆ ಇಡೋದಕ್ಕೆ ಸಾಧ್ಯ? ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾನೆ? ಸೊ ಇದು ಬಹಳ ಸಹಜವಾದ ಪ್ರಶ್ನೆ. ಇಂತಹ ಪ್ರಶ್ನೆ ಬರುತ್ತೆ ಒಬ್ಬ ಜ್ಞಾನಿಯ ಮನಸ್ಸಿನಲ್ಲೂ ಕೂಡ. ಈ ರೀತಿ ಅಷ್ಟೊಂದು ತರಂಗಗಳು ಉಂಟಾಗತ್ತೆ ಅವನಲ್ಲೂ ಕೂಡ. ಸೊ ದೇರ್ ಆರ್ ಸೋ ಮೆನಿ ಥಾಟ್ಸ್ ಇನ್ ದಿ ಮೈಂಡ್ ಆಫ್ ಜ್ಞಾನಿ ಅಂತ ಹೇಳಿದಾಗ ಇಂತಹ ಪ್ರಶ್ನೆ ಬರೋದು ಸಹಜ. ಹೇಗೆ ಅವನನ್ನು ಬಂದು ಈ ಪೂರ್ವ ವಾಸನೆಗಳು ಅಟ್ಯಾಕ್ ಮಾಡುತ್ತೆ? ಇಟ್ ಈಸ್ ಲೈಕ್ ದಿಸ್. ಈಗ ಹೊರಗಡೆ ತುಂಬ ಬಿಸಿಲಿದೆ, ಬಿಸಿಲಲ್ಲಿ ನಡ್ಕೊಂಡು ಬಂದಿರ್ತೀವಿ, ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಸೊ ತುಂಬ ಶೆಕೆ ಆಗ್ತಾಯಿದೆ ಅಂತ ಹೇಳಿ ಮನೆ ಒಳಗಡೆ ಬಂದ ತಕ್ಷಣ ಫ್ಯಾನ್ ಹಾಕ್ಕೋತೀವಿ. ತಂಪಾದ ಗಾಳಿ ಬೀಸುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತೀವಿ. ಓ ಸಾಕಪ್ಪ ನಾವು ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡ್ತೀವಿ. ಇನ್ನೇನಾದರೂ ಅವಶ್ಯಕತೆ ಇಲ್ಲ, ನಾವು ಇಟ್ ಈಸ್ ಓಕೆ, ಐ ಆಮ್ ಫೈನ್ ಅಂತ ಹೇಳಿ ಫ್ಯಾನ್ ಆಫ್ ಮಾಡ್ತೀವಿ. ನಾವು ಫ್ಯಾನ್ ಆಫ್ ಮಾಡಿದ ತಕ್ಷಣ ಫ್ಯಾನ್ಗೆ ಸಪ್ಲೈ ಆಗ್ತಾ ಇದ್ದಂತಹ ಎಲೆಕ್ಟ್ರಿಸಿಟಿ ಅದು ಸ್ಟಾಪ್ ಆಯಿತು ಅಷ್ಟೆ. ಫ್ಯಾನ್ಗೆ ಸಪ್ಲೈ ಆಗ್ತಾ ಇದ್ದಂತಹ ಎಲೆಕ್ಟ್ರಿಸಿಟಿ ಸ್ಟಾಪ್ ಆಯಿತು. ಬಟ್ ಫ್ಯಾನ್ ತಿರುಗ್ತಾ ಇದ್ದಾಗ ಇಟ್ ಇಸ್ ಕಾಲ್ಡ್ ದಿ ಮೊಮೆಂಟಮ್. ಅದು ಇಮ್ಮಿಡಿಯೇಟ್ ಆಗಿ ಎಲೆಕ್ಟ್ರಿಸಿಟಿ ಹೇಗೆ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಆಯಿತು, ಆ ರೀತಿ ದಟ್ ಮೊಮೆಂಟಮ್ ಅದು ಕೂಡ ಅಷ್ಟೇ ಫಾಸ್ಟಾಗಿ ಟಕ್ ಅಂತ ಅದು ನಿಂತ್ಕೊಳ್ಳಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಪೇಸ್. ಅದು ತನ್ನದೇ ಆದ ಕೆಲವು ಸಮಯವನ್ನು ತಗೋತು. ನಿಧಾನ ಅಷ್ಟು ಜೋರಾಗಿ ತಿರುಗ್ತಾ ಇದ್ದಂತಹ ಫ್ಯಾನು ನಾವು ಸ್ವಿಚ್ ಆಫ್ ಮಾಡಿದ ನಂತರದಲ್ಲಿ ಸಪ್ಲೈ ಯಾವಾಗ ಸ್ಟಾಪ್ ಆಗುತ್ತೆ, ನಿಧಾನವಾಗಿ ತನ್ನ ವೇಗವನ್ನು ಕುಗ್ಗಿಸಿಕೊಂಡು ಆ ಮೊಮೆಂಟಮ್ ಸ್ಟಾಪ್ ಆಗಿ ಫ್ಯಾನ್ನ ಆ ರೆಕ್ಕೆಗಳು ಸಂಪೂರ್ಣವಾಗಿ ನಿಂತಿದೆ ಅನ್ನೋದಕ್ಕೆ ಸ್ವಲ್ಪ ಸಮಯ ಬೇಕು. ನಾನು ಸ್ವಿಚ್ ಆಫ್ ಮಾಡಿದ ತಕ್ಷಣ ಅದು ತಿರುಗ್ತಾನೆ ಇರುತ್ತೆ. ಎಲ್ಲಿ ಸ್ವಿಚ್ ಆಫ್ ಮಾಡಿದ್ದೀನಿ ಇನ್ನೂ ತಿರುಗ್ತಾ ಇದೆಯಲ್ಲ, ಎಸ್ ವೇಟ್, ಅದು ನಿಲ್ಲತ್ತೆ, ಇನ್ನು ತಿರುಗೋದಿಲ್ಲ. ಯಾಕೆ? ಎಲೆಕ್ಟ್ರಿಸಿಟಿ ಸ್ಟಾಪ್ ಆಗಿದೆ. ಸ್ಟಾಪ್ ಆದಮೇಲೂ ಈಗ ಯಾಕೆ ತಿರುಗ್ತಾ ಇದೆ ಅಂತಂದರೆ ದಟ್ ಆ ಮೊಮೆಂಟಮ್ ನಿಲ್ಲಬೇಕು. ಸೊ ಇಟ್ ರಿಕ್ವೈರ್ಸ್ ಸಮ್ ಟೈಮ್. ಸಿಮಿಲರ್ಲಿ ಎಕ್ಸಾಕ್ಟ್ಲಿ ಆ ಪೂರ್ವ ವಾಸನೆಗಳು ಅಂತ ಹೇಳಿದಾಗ ಲೈಕ್ ಇಟ್ ಈಸ್ ಕಾಲ್ಡ್ ದಿ ಪ್ರಾರಬ್ಧ. ಅವನಿಗೆ ಆ ದೇಹ, ಆ ಜ್ಞಾನಿಗೆ ಜನ್ಮ ಅಂತ ಹೇಳಿ ಇಲ್ಲಿ ಹುಟ್ಟಿದಾಗ ಅವನಿಗೊಂದು ದೇಹ ಸಿಗ್ತಿಲ್ಲ, ಆ ದೇಹದ ಜೊತೆಗೆ ಬಂದಿರುವಂತಹದ್ದು ಇದೆಲ್ಲ.
ದೇಹ ಬಂದ ನಂತರದಲ್ಲಿ ಅವನು ಎಫರ್ಟ್ಸ್ ಹಾಕಿ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಬಟ್ ದೇಹದ ಜೊತೆಯಲ್ಲಿ ಬಂದಿರುವಂತಹ ಪೂರ್ವ ವಾಸನೆಗಳು ಅದು ಕೂಡ ನಿಧಾನ ಕ್ರಮೇಣ ವೇಟ್. ಸೊ ಹೀಗೆ ಪೂರ್ವ ವಾಸನೆಗಳು ಕೂಡ ನಿಧಾನವಾಗಿ ನಾಶ ಆಗಬೇಕು. ಇಟ್ ಟೇಕ್ಸ್ ಟೈಮ್. ಸೊ ಅಲ್ಲಿಯವರೆಗೆ ಆ ಪೂರ್ವ ವಾಸನೆಗಳು ನಾಶವಾಗುವವರೆಗೆ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಅನ್ನುವಂತಹದ್ದು ಈಸ್ ವೆರಿ ಎಸೆನ್ಷಿಯಲ್. ಸೊ ಈವನ್ ಆಫ್ಟರ್ ಅಟೈನಿಂಗ್ ದಿ ಜ್ಞಾನ ಅಬೌಟ್ ದಿ ಆತ್ಮ, ಟಿಲ್ ದಟ್ ಪೂರ್ವ ವಾಸನ ಅದು ಸಂಪೂರ್ಣವಾಗಿ ನಾಶ ಆಗುವವರೆಗೆ, ಈವನ್ ಫಾರ್ ಎ ಜ್ಞಾನಿ. ಸೊ ಅದಕ್ಕೆ ಇದನ್ನು ಆನ್ ಗೋಯಿಂಗ್ ಪ್ರೋಸೆಸ್, ಇದು ನಡೀತಾನೇ ಇರಬೇಕು. ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಸೊ ಜ್ಞಾನಿಯ ಮನಸ್ಸಿನಲ್ಲಿ ಈ ಪೂರ್ವ ವಾಸನೆಗಳು ದೇ ಆರ್ ನಾಟ್ ರಿಯಲಿ ಆಕ್ಟಿವ್. ಯಾಕೆ? ಎಲೆಕ್ಟ್ರಿಸಿಟಿ ಸ್ಟಾಪ್ ಆಗಿದೆ ಅಲ್ವಾ, ಫ್ಯಾನ್ ತಿರುಗ್ತಾ ಇದೆ ನಿಜ, ಎಲೆಕ್ಟ್ರಿಸಿಟಿ ಸ್ಟಾಪ್ ಆಗಿದೆ, ಸಪ್ಲೈ ಸ್ಟಾಪ್ ಆಗಿದೆ. ಸೊ ಇಲ್ಲೂ ಕೂಡ ಈಗ ಜ್ಞಾನಿಯ ಮನಸ್ಸಿನಲ್ಲಿ ಈ ಪೂರ್ವ ವಾಸನೆಗಳು ದೇ ಆರ್ ನಾಟ್ ರಿಯಲಿ ಆಕ್ಟಿವ್. ದೇರ್ ಈಸ್ ನೋ ಪವರ್ ಇನ್ ಇಟ್, ಬಟ್ ಇಟ್ ಈಸ್ ದೇರ್. ಇಟ್ ಈಸ್ ದೇರ್. ಸೊ ಅದು ಇರೋದ್ರಿಂದ, ಯಾಕೆಂದರೆ ಅದಿರೋದು ಎಲ್ಲಿ? ಚಿತ್ತದಲ್ಲಿ, ಮನಸ್ಸಿನಲ್ಲಿ. ಮನಸ್ಸಿರೋವರೆಗೆ, ಸಮುದ್ರ ಇರೋವರೆಗೆ ಅಲೆಗಳು ಹೇಗೆ ಸಾಧ್ಯನೋ, ಇಟ್ ಈಸ್ ಎಕ್ಸಾಕ್ಟ್ಲಿ ಎಲ್ಲಿಯವರೆಗೆ ಮನಸ್ಸು ಅನ್ನುವಂತಹದ್ದು ಇರುತ್ತೆ ಅಲ್ಲಿಯವರೆಗೆ ಆ ಮನಸ್ಸಿನಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಪೂರ್ವ ವಾಸನೆಗಳು ನಿಧಾನವಾಗಿ ಕ್ರಮೇಣ ನಾಶ ಆಗಬೇಕು. ಸೊ ಅದು ನಾಶ ಆಗುವವರೆಗೆ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಅನ್ನುವಂತಹದ್ದು ಈಸ್ ರಿಕ್ವೈರ್ಡ್. ಅದರಿಂದ ಈವನ್ ಜ್ಞಾನಿ ಆಲ್ಸೋ ಶುಡ್ ಡೂ ದಿ ನಿಧಿಧ್ಯಾಸನ. ನಾ ಎಲ್ಲ ತಿಳ್ಕೊಂಡಿದ್ದೀನಿ, ನಾಳೆಯಿಂದ ನಾ ಏನು ಮಾಡೋ ಹಾಗಿಲ್ಲ. ತುಂಬ ಜನ ಕೇಳ್ತಾರೆ, ನೀ ಯಾಕೆ ಪೂಜೆ ಮಾಡಬೇಕು, ಇದೆಲ್ಲ ಗೊತ್ತಾಗಿದೆ ಅಲ್ವಾ, ದೇವರಿಗೆ ಒಂದು ರೂಪ ಇಲ್ಲ, ನಿರಾಕಾರ ಅಂತೆಲ್ಲ ಹೇಳಿದ ಮೇಲೂ ಕೂಡ ದೇವರೇನು ಹೀ ಈಸ್ ನಾಟ್ ವೇಟಿಂಗ್ ಫಾರ್ ಯುವರ್ ಫ್ಲವರ್, ಅದೆಲ್ಲ ನೀನೇ ಹೇಳ್ತಿರ್ತೀಯ, ಆದರೂ ನೀನು ಕೂಡ ಪೂಜೆ ಮಾಡ್ತೀಯ. ಪ್ರಶ್ನೆ ಬರುತ್ತೆ ಈ ಥರ, ವಿಗ್ರಹ ಪೂಜೆ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಆಶ್ಚರ್ಯ. ಸೊ ಈವನ್ ಎ ಜ್ಞಾನಿ ಶುಡ್ ಡೂ ದಿ ನಿಧಿಧ್ಯಾಸನ, ದಟ್ ಮೀನ್ಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಫಾರ್ ದಿ ಪರ್ಪಸ್ ಆಫ್ ದಿಸ್ ರಿಫೈನ್ಮೆಂಟ್. ಸೊ ಓನ್ಲಿ ದಿಸ್ ಮೆಂಟಲ್ ರಿಫೈನ್ಮೆಂಟ್ ವಿಲ್ ಗಿವ್ ಯು ದಿ ರಿಯಲ್ ಆನಂದ. ಸೊ ಇದು ಯಾತಕ್ಕೆ ಆನ್ ಗೋಯಿಂಗ್ ಪ್ರೋಸೆಸ್ ಅಂತಂದರೆ, ಓನ್ಲಿ ದಿಸ್ ongoing process ಇದೆಯಲ್ಲ, ಬಿಕಾಸ್ ಆಫ್ ದಟ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಹ್ಯಾಪಿನೆಸ್. ಸೊ ಅಫ್ಕೋರ್ಸ್ ನನ್ನ ನೈಜ ಸ್ವರೂಪ ಈಸ್ ಆನಂದ ಸ್ವರೂಪ. ಹಾಗೂ ಇದರ ಬಗ್ಗೆ ಜ್ಞಾನ ಕೂಡ ನಾನು ತಿಳ್ಕೊಂಡಿದ್ದೀನಿ, ಗಳಿಸ್ಕೊಂಡಿದ್ದೀನಿ. ಈವನ್ ದೆನ್ ಐ ಆಮ್ ವಿತ್, ನಾನು ಜನಗಳ ಮಧ್ಯೆ ಇದ್ದೀನಿಪ್ಪ. 4 ಜನಗಳ ಮಧ್ಯದಲ್ಲಿ ನಾನಿದ್ದಾಗ ಎಲ್ಲ ಜನಗಳು ಹೇಗೆ ಬದುಕ್ತಾ ಇದ್ದಾರೆ, ನಾನು ಹಾಗೆ ಬದುಕಬೇಕು. ಅವರು ಊಟ ಮಾಡ್ತಾರೆ, ನಾನು ಊಟ ಮಾಡಬೇಕು. ನಾನು ಊಟ ಮಾಡ್ತೀನಿ, ನನಗೂ ಹಸಿವೆ ಆಗುತ್ತೆ, ಅವ್ರಿಗೂ ಹಸಿವೆ ಆಗುತ್ತೆ. ಅವರು ಮತ್ತೊಬ್ಬನ ಜೊತೆ ಮಾತಾಡ್ತಾರೆ, ನಾನು 4 ಜನದ ಜೊತೆ ವಾಸ ಮಾಡ್ತಾ ಇರೋದ್ರಿಂದ ನಾನು ಕೂಡ ಮಾತನಾಡಬೇಕು. ಅರ್ಜುನನ ಪ್ರಶ್ನೆ ಇದೇ ಆಗಿತ್ತು. ಪರಮಾತ್ಮ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣವನ್ನು ಕುರಿತು ಅವನಿಗೆ ಹೀ ಈಸ್ ಕಾಲ್ಡ್ ಸ್ಥಿತಪ್ರಜ್ಞ ಅಂತ ಹೇಳಿದಾಗ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಕೇಳ್ತಾನೆ. ಅವನು ಹೇಗಿರ್ತಾನೆ, ಕಿಂ ವ್ರಜೇತ್, ಅವನು ಹೇಗೆ ಓಡಾಡ್ತಾನೆ, ಹೌ ಡಸ್ ಹಿ ಇಂಟರಾಕ್ಟ್ ವಿತ್ ದಿ ವರ್ಲ್ಡ್, ಹೌ ಡಸ್ ಹಿ ಇಂಟರಾಕ್ಟ್ ವಿತ್ ದಿ ಪೀಪಲ್. ಎಸ್, ಅಫ್ಕೋರ್ಸ್ ಸ್ಥಿತಪ್ರಜ್ಞ ಅಂದ ತಕ್ಷಣ ಅವನೇನು ಏನು ಮಾಡೋ ಹಾಗಿಲ್ಲ ಅಂತ ಏನಿಲ್ಲ. ನಿಮ್ಮಂತೆ ಅವನು ಇರ್ತಾನೆ. ಬಟ್ ಹಿಸ್ ಬುದ್ಧಿ ಈಸ್ ಸ್ಥಿರ. ಸಮಾಧಿಸ್ತಸ್ಯ ಕೇಶವ. ಸಮಾಧಿ ಧಿ ಅಂತಂದರೆ ಬುದ್ಧಿ. ಇಕ್ವಾನಿಮಸ್.
ಸೊ ಅರ್ಜುನನಿಗೆ ಇಂತಹ ಪ್ರಶ್ನೆ ಬಂದಿದೆ ಅಂತಂದಮೇಲೆ, ಸೊ ಇಂತಹ ವಿಚಾರ ಬಂದಾಗ 4 ಜನಕ್ಕೆ ಇಂತಹ ಪ್ರಶ್ನೆಗಳು ಬರೋದು ಸಹಜ. ಆದ್ದರಿಂದ ಈವನ್ ಫಾರ್ ಎ ಜ್ಞಾನಿ ಅಂತಂದಾಗ, ಆ ಜ್ಞಾನಿ ಎಲ್ಲಿ ಅವನು ಜೀವನ ಮಾಡ್ತಾ ಇರೋದಲ್ಲಿ, ಬದುಕ್ತಾ ಇರುವಂತಹದ್ದಲ್ಲಿ, ಇದೇ ಪ್ರಪಂಚದಲ್ಲಿ ಇದು ಮಿಥ್ಯಾ ಪ್ರಪಂಚ ಅಂತ ಗೊತ್ತಾದರೂ ಕೂಡ ಅವನು ಇಲ್ಲಿ ಇರಬೇಕು, ನಮ್ಮ ಜೊತೆ ಇರಬೇಕು. ಅವನಿಗೆ ಜ್ಞಾನ ಸಿಕ್ಕಿ ಅಂತ ಅವನಿಗೆ ಇನ್ನೊಂದು ಲೋಕ ಇಲ್ಲ, ಇದೇ ಪ್ರಪಂಚ. ಈವನ್ ಫಾರ್ ಹಿಮ್ ದಿಸ್ ಇಸ್ ದಿ ವರ್ಲ್ಡ್, ಬಟ್ ಹಿ ನೋಸ್ ವಾಟ್ ಈಸ್ ವರ್ಲ್ಡ್, ದಟ್ಸ್ ಆಲ್. ನಮಗೆ ನಿಮಗೆ ಇರೋ ವ್ಯತ್ಯಾಸ ಏನು ಅಂತಂದರೆ, ಸೊ ನಮಗೆ ಈ ಪ್ರಪಂಚ ಬಣ್ಣ ಬಣ್ಣವಾಗಿ ಕಾಣುತ್ತೆ, ಅವನಿಗೂ ಕೂಡ ಬಣ್ಣ ಬಣ್ಣವಾಗಿ ಕಾಣುತ್ತೆ. ಆ ಬಣ್ಣಗಳನ್ನು ಅವನು ಅಂಟಿಸ್ಕೊಳ್ಳೋದಿಲ್ಲ, ದಟ್ಸ್ ಆಲ್. ಸೊ ಜನಗಳ ಮಧ್ಯೆ ಅವನು ಬೆರ್ತಿದ್ದಾಗ ಅವನು ಹೇಗಿರ್ತಾನೆ ಅಂತಂದರೆ, ದೆರ್ ವಿಲ್ ಬಿ, ಅವನ ಮನಸ್ಸಿನಲ್ಲೂ ಕೂಡ ಆಗ ದೆರ್ ವಿಲ್ ಬಿ ಡಿಸ್ಟರ್ಬೆನ್ಸಸ್ ಈವನ್ ಇನ್ ದಿ ಮೈಂಡ್ ಆಫ್ ಜ್ಞಾನಿ. ಸೊ ಇಟ್ ಈಸ್ ಬಿಕಾಸ್ ಸ್ಟಿಲ್ ದೆರ್ ವಿಲ್ ಬಿ ಲಿಟ್ಲಿ ರಾಗದ್ವೇಷ, ಸ್ವಲ್ಪ ಬರುತ್ತೆ, ಇರೋ ಚಾನ್ಸಸ್ ಇರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್. ಕೆಲವು ಜ್ಞಾನಿಗಳು ಅಂತ ನಾವೇನು ಹೇಳ್ತೀವಿ, ಅವರಿಗೆ ಆಹಾರವನ್ನು ನಾವು ತೊಗೊಂಡು ಹೋದಾಗ ನನಗೆ ಇದು ಬೇಡಪ್ಪ, ಅದನ್ನು ತಿಂತೀನಿ ಅಂತ ಹೇಳ್ತಾರೆ. ಸೊ ಇದು ಬೇಡ, ಅದು ಬೇಕು. ದಟ್ ಬೇಕು ಬೇಡ ಇಸ್ ಕಾಲ್ಡ್ ರಾಗದ್ವೇಷ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಸೊ ಎಲ್ಲೋ ಒಂದು ಸ್ವಲ್ಪ ಇರುತ್ತೆ. ಬಟ್ ರಾಗದ್ವೇಷ ಅಂತಂದಾಗ ಸಾಮಾನ್ಯ ಮನುಷ್ಯ ಅದನ್ನು ಯಾವ ರೀತಿ, ರಾಗದ್ವೇಷ ಅಂತಂದಾಗ ಹೇಗೆ ಅದರ ಜೊತೆ ಸ್ಪಂದಿಸ್ತಾನೆ, ಒಬ್ಬ ಜ್ಞಾನಿ ಆ ರೀತಿಯಲ್ಲ. ಬಟ್ ಈವನ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇರೋ ಚಾನ್ಸಸ್. ವೈ ಇಟ್ ಈಸ್ ಸೊ? ಯಾಕೆ ಒಬ್ಬ ಜ್ಞಾನಿ ಅಂತಂದಮೇಲೆ ಅವನ ಮನಸ್ಸಿನಲ್ಲಿ ಯಾಕೆ ರಾಗದ್ವೇಷ? ಬಿಕಾಸ್ ಈವನ್ ದಟ್ ಜ್ಞಾನಿ ಹ್ಯಾಸ್ ಗಾಟ್ ಎ ಮೈಂಡ್. ವೆನ್ ದೆರ್ ಈಸ್ ಮೈಂಡ್, ದೆರ್ ಈಸ್ ರಾಗದ್ವೇಷ. ವೆನ್ ಯು ಕಾಲ್ ಇಟ್ ಸಮುದ್ರ, you have to see the ಅಲೆಗಳು. That's all, very simple. That's all. It is very simple. So because of the presence of the mind, so total elimination of raga dvesha is not possible. ಸೊ ಆ ಮನಸ್ಸು ಅನ್ನೋಂತಹದ್ದು ಇರುತ್ತಲ್ಲ, ಅದಿರೋದ್ರಿಂದ ತಕ್ಕ ಮಟ್ಟಿಗೆ ಸ್ವಲ್ಪ ಒಂಚೂರು ಪಾರು. ಸೊ ಯಾಕೆ ಈ ರೀತಿ ಆಗುತ್ತೆ? ಸೊ ದಿ ಗ್ರೇಟ್ ಸೇಜ್ ಗುರು ಶ್ರೀ ಅಷ್ಟಾವಕ್ರ ಸೇಸ್, ಯದಾ ಅಹಂ ತದಾ ಬಂಧನಂ. ಯದಾ ಅಹಂ ತದಾ ಬಂಧನಂ. ಯದಾ ಯಾವಾಗ, ಅಹಂ ಅಹಂಕಾರ ಇರುತ್ತೆ, ತದಾ ಆಗ ಬಂಧನಂ. ಇಟ್ ಈಸ್ ಕಾಲ್ಡ್ ಬಂಧನ. ಸೊ ಎಲ್ಲಿ ಅಹಂ ಇರುತ್ತೆ ಅಲ್ಲಿ ಬಂಧನ ಇರುತ್ತೆ. ಅಹಂಕಾರ ಅನ್ನುವಂತಹದ್ದು ಇಟ್ ಈಸ್ ಪ್ರಿಡಾಮಿನೆಂಟ್. ಅಹಂಕಾರ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಪ್ರಧಾನವಾದಾಗ, ಅಹಂಕಾರವೇ ಪ್ರಧಾನ ಅಂತ ಆದಾಗ ಅಲ್ಲಿ ಬಂಧನದ ಅನುಭವ ಆಗುತ್ತೆ. ಅಹಂ ಅಹಂ ಇತಿ ಸ್ಫುರತಿ ಅಂತ ಹೇಳ್ತಾರೆ. ಅಹಂ ಅಹಂ, ದಟ್ ಶುಡ್ ಬಿ ದಿ ವಿಟ್ನೆಸ್. ಅಲ್ಲಿ ಸ್ಫುರಿಸ್ತಾ ಇರುವಂತಹ ಅಹಂ ಶುಡ್ ನಾಟ್ ಬಿಕಮ್ ಅಹಂಕಾರ. ದೆನ್ ದೆರ್ ಈಸ್ ಬಂಧನ. ಅಹಂ ಅಹಂ ಇತಿ ಈಸ್ ಕಾಲ್ಡ್ ಈಗೋ. ಸೊ ಇಟ್ ಈಸ್ ದಿ ಕಾಸ್ ಫಾರ್ ಬಾಂಡೇಜ್. ದೆನ್ ವಾಟ್ ಈಸ್ ದಿ ಸೊಲ್ಯೂಷನ್? ಇದಕ್ಕೆ ಪರಿಹಾರ ಏನು ಹಾಗಾರೆ? ಅಗೇನ್ ಹಿ ಸೇಸ್, ಗುರು ಅಷ್ಟಾವಕ್ರ ಸೇಸ್, ಯದಾ ನಾಹಂ ನಾಹಂ, ಯಾವಾಗ ಅಲ್ಲಿ ದೆರ್ ಈಸ್ ನೋ ಅಹಂ, ದಟ್ ಈಸ್ ಮೋಕ್ಷ, ದಟ್ ಈಸ್ ಮುಕ್ತಿ, ದಟ್ ಈಸ್ ಮೋಕ್ಷ. ನ ಅಹಂ, ಐ ಆಮ್ ನಾಟ್. ಸೊ ಐ ಆಮ್ ನಾಟ್ ಅನ್ನುವಂತಹದ್ದೇ ದಟ್ ಈಸ್ ಮೋಕ್ಷ. ಸೊ ಗುರು ಅಷ್ಟಾವಕ್ರ ಸೇಸ್, ಒನ್ಸ್ ಯು ರೆಕಗ್ನೈಸ್ ದಟ್ ಐ ಆಮ್ ನಾಟ್ ಅಹಂ, I am the pure consciousness, that witness. I am that witness principle. I am that witness principle. I am that pure consciousness. I am not the body. So when that is recognized,
ಇಟ್ ಈಸ್ ಕಾಲ್ಡ್ ಮೋಕ್ಷ. ಐ ಆಮ್ ನಾಟ್ ಅನ್ನುವಂತಹದ್ದನ್ನು ದೆನ್ ಹೌ ಟು ಪ್ರಾಕ್ಟೀಸ್ ದಿಸ್? ಸೊ ನಾನು ಅಹಂ ಅಲ್ಲ ಅನ್ನುವಂತಹದ್ದು, ಅದನ್ನು ನಾನು ಹೇಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಹೇಗೆ ಅಭ್ಯಾಸ ಮಾಡಬೇಕು? ಸೊ ಎವ್ರಿ ಮೂಮೆಂಟ್, ಪ್ರತಿ ಕ್ಷಣ ವಿ ಹ್ಯಾವ್ ಟು ರಿಮೆಂಬರ್ ಅವರ್ ಎಸೆನ್ಷಿಯಲ್ ನೇಚರ್. ನನ್ನ ನೈಜ ಸ್ವರೂಪ ಸದಾ ನನ್ನ ನೆನಪಿನಲ್ಲಿ ಇರಬೇಕು. ಸೊ ನನ್ನ ನೈಜ ಸ್ವರೂಪ ಅಂತಂದ್ರೆ ಏನು? ಐ ಆಮ್ ಸಚ್ಚಿದಾನಂದ ಸ್ವರೂಪ. ಐ ವಾಸ್ ಆತ್ಮ, ಐ ಆಮ್ ಆತ್ಮ, ಐ ಎವರ್ ವಿಲ್ ಬಿ ಆತ್ಮ. ದಟ್ ಈಸ್ ಸಚ್ಚಿದಾನಂದ ಸ್ವರೂಪ. ಸೊ ಪ್ರತಿ ಕ್ಷಣ ಈ ನಮ್ಮ ಎಸೆನ್ಷಿಯಲ್ ನೇಚರ್ ಅದು ನಮ್ಮ ನೆನಪಿನಲ್ಲಿ ಇರೋ ಹಾಗೆ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಸೊ ನಾನು ಅಂತ ಬಂದ ತಕ್ಷಣ ಮನಸ್ಸಿಗೆ, ನಾನು ಅಂದ ತಕ್ಷಣ ಇಟ್ ಈಸ್ ಆನಂದ ಸ್ವರೂಪ. ನಾನು ಈಸ್ ನಾಟ್ ದಿಸ್ ದೇಹ, ನಾನು ಮೀನ್ಸ್ ದಿಸ್ ಆನಂದ ಸ್ವರೂಪ. ಸೊ ಮಧ್ಯದಲ್ಲಿ ಆಗಾಗ ಈ ಅಹಂ ಅನ್ನುವಂತಹದ್ದು ಬಂದು ಹೋಗ್ತಾ ಇರುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್, ನೋ ಪ್ರಾಬ್ಲಮ್. ಬಟ್ ಅಂಡರ್ಸ್ಟ್ಯಾಂಡ್ ನಾಹಂ. ಸೊ ಮಧ್ಯದಲ್ಲಿ ಅದು ಬರುತ್ತಲ್ಲ ಅಹಂ ಅಂತ, ಬಂದ ಕೂಡಲೇ ಅಗೈನ್ ಪ್ರಾಕ್ಟೀಸ್ ನಾಹಂ. ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್ ಇಷ್ಟೆಲ್ಲ ಅನುಭವ, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ಎಲ್ಲೋ ಮಧ್ಯದಲ್ಲಿ ಒಂದ್ಸಲಿ ತೂರ್ಕೊಂಡು ಬಂದ್ಬಿಡುತ್ತೆ ಅಹಂ, ನಾನು. ಸೊ ಇಮ್ಮಿಡಿಯೇಟ್ ಆಗಿ ನಾಹಂ, ಐ ಆಮ್ ನಾಟ್. ಸೊ ದಟ್ ಯು ಪ್ರಾಕ್ಟೀಸ್. ಸೊ ದಿಸ್ ಈಸ್ ದಿ ಸೊಲ್ಯೂಷನ್. ಸೊ ಐ ಆಮ್ ನಾಟ್ ದಿಸ್ ಅಹಂಕಾರ. ಅಹಂಕಾರ ಇಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಚಿತ್. Ahankara is the reflection of the chit. It is a very difficult practice, no doubt about it. ಯಾಕೆಂದರೆ ನಾವು ಎಷ್ಟೇ ಪರ್ಫೆಕ್ಟ್ ಆಗಿ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತನೋ ಅಥವಾ ಏನೋ ಒಂದು ವ್ರತ ನಿಯಮಗಳನ್ನು ಹಾಕ್ಕೊಂಡು ನಾನು ಹೀಗಿರಬೇಕು ಅಂತ ಅಂದ್ಕೊಂಡು ನಾನು ಏನೋ ಒಂದು ಪ್ರಾಕ್ಟೀಸ್ ಮಾಡ್ತೀನಿ. ವೇದಾಂತ ಅಂತ ಅಲ್ಲ, ಎನಿಥಿಂಗ್. ನನ್ನ ಇಂತಹ ಒಂದು ಬದಲಾವಣೆಗೆ ನಾನು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನೇ ಏನೋ ಕೆಲವು ನಿಯಮಗಳನ್ನು ಹಾಕ್ಕೊಂಡಿರ್ತೀನಿ, ಅದರ ಪ್ರಕಾರ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ರೆಡಿ, ನಾನು ಮಾಡ್ತಾ ಇರ್ತೀನಿ. ಬಟ್ ನಾನು ಇರೋದಲ್ಲಿ 4-6 ಜನಗಳ ಮಧ್ಯದಲ್ಲಿ. ಸೊ ವೆನ್ ಸಂಬಡಿ ಈಸ್ ಪ್ರವೋಕಿಂಗ್ ಮೀ, ಹಾಗೇನಾಗುತ್ತೆ, ಐ ಕೆನಾಟ್ ಕೀಪ್ ಕ್ವೈಟ್. ಓ ಲೆಟ್ ದೆಮ್ ಪ್ರವೋಕ್, ನಾನು ಅದನ್ನು ಕೇರ್ ಮಾಡೋಕ್ಕಾಗೋದಿಲ್ಲ, ಆ ರೀತಿ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್. ವೆನ್ ಅಹಂಕಾರ ಈಸ್ ಸೆಟ್ ಟು ಬಿ ದಿ ರಿಫ್ಲೆಕ್ಷನ್ ಆಫ್ ದ ಚಿಟ್, ವೆನ್ ಸಮ್ವನ್ ಈಸ್ ಪ್ರವೋಕಿಂಗ್ ಮೀ, ಐ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಮೈ ಓನ್ ರಿಫ್ಲೆಕ್ಷನ್. ದಿಸ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರಾಕ್ಟೀಸ್, ಆಫ್ ಕೋರ್ಸ್. ಐ ಆಮ್ ನಾಟ್ ದಟ್, ಐ ಆಮ್ ನಾಟ್ ಅಹಂಕಾರ ಅನ್ನೋವಂಥದ್ದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ನನ್ನನ್ನು ಪ್ರವೋಕ್ ಮಾಡ್ತಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಶುಡ್ ಆಲ್ಸೋ ರಿಮೆಂಬರ್ ದಿಸ್ ಅಹಂಕಾರ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಚಿತ್. ದಿಸ್ ಅಹಂಕಾರ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಚಿತ್. ಸೊ ಆಗ ನಾನೇನು ನೆನಪು ಮಾಡ್ಕೋಬೇಕು? ಐ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ even when someone is provoking me, I should understand it is my own reflection. ಅವನು ನನಗಿಂತ ಬೇರೆ ಅಲ್ಲ, ಅವನು ನನಗಿಂತ ಬೇರೆ ಅಲ್ಲ. ಏನೋ ಅಲ್ಲಿ ಒಂದು he is provoking me ಅಂತಂದರೆ that he is the reflection of my chit. Matva iti, having recognized this, having understood it, so practice helaya. Helaya ಅಂತಂದರೆ ವಿತೌಟ್ ಪುಟಿಂಗ್ ಮಚ್ ಎಫರ್ಟ್ಸ್, ಆಟ ಆಡಿಕೊಂಡು ವಿಲಾಸವಾಗಿ ಆರಾಮ್ಸೆ ನಾವು ಹೇಳ್ತೀವಲ್ಲ, ಜಸ್ಟ್ ಫರ್ಗೆಟ್ ಇಟ್.
ಇಲ್ಲಪ್ಪ ಭಾಳ ಕಷ್ಟ ಆಗತ್ತೆ, ಭಾಳ ಕಷ್ಟ ಆಗತ್ತೆ ಅಂತ ಅನ್ಕೋಬೇಡ. ಜಸ್ಟ್ ಫರ್ಗೆಟ್ ಇಟ್. ಹೇಲಯ ಆಟ ಆಡಿಕೊಂಡು ವಿತೌಟ್ ಪುಟಿಂಗ್ ಎನಿ ಎಫರ್ಟ್ಸ್. ಡೋಂಟ್ ಪುಟ್ ಎಫರ್ಟ್ಸ್, ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೋಡೋಣ. ಸೊ ಟು ಪ್ರಾಕ್ಟೀಸ್ ಯು ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್. ಸೊ ವಿತೌಟ್ ಪುಟಿಂಗ್ ಎಫರ್ಟ್ಸ್, ಜಸ್ಟ್ ಫರ್ಗೆಟ್ ಇಟ್. ಸೊ ಜಸ್ಟ್ ಲೈಕ್ ಆಟ ಆಡ್ಕೊಂಡು ಅಂತ ಹೇಳ್ತೀವಿ. ಆಟ ಆಡೋದು ಯಾತಕ್ಕೆ ಹೇಳಿ? ಸಿ, ಈವನ್ ದೆರ್ ಈಸ್ ಸೋಲು, ದೆರ್ ಈಸ್ ಗೆಲುವು ಇನ್ ದಿ ಆಟ. You accept the victory, accept the defeat. Finally, what is it? It is a sport. See, whether it is a victory or a defeat, it's a sport. That is Helaya. So, ಕಿಂಚಿತ್ ಮಾ ಗ್ರಹಣ, ಇದು ಯಾವುದನ್ನು ನೀನು ಸ್ವೀಕರಿಸಬೇಡ. ಸೊ ಮಾ ವಿಮುಂಚ, ಡೋಂಟ್ ಈವನ್ ರಿಜೆಕ್ಟ್ ಆಲ್ಸೋ. ಬಿ ಎ ವಿಟ್ನೆಸ್ ಪ್ರಿನ್ಸಿಪಲ್. ನಾನು ಅಂತಂದರೆ ಇಟ್ಸ್ ನಾಟ್ ಅಹಂಕಾರ, ಪ್ಯೂರ್ ಕಾನ್ಷಿಯಸ್ನೆಸ್, ಎ ವಿಟ್ನೆಸ್ ಪ್ರಿನ್ಸಿಪಲ್. ವೆನ್ ಯು ರೆಕಗ್ನೈಸ್ ಯು ಆರ್ ದಟ್ ವಿಟ್ನೆಸ್ ಪ್ರಿನ್ಸಿಪಲ್, ದೆನ್ ದುಃಖ ನಿವೃತ್ತಿ. ದೆರ್ ವಿಲ್ ಬಿ ನೋ ಸಾರೋ. ದಟ್ ಅನ್ಕಂಡೀಷನಲ್ ಜಾಯ್ ಈಸ್ ಕಾಲ್ಡ್ ಮೋಕ್ಷ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.